ಜ್ಯೋತಿಷಿಗಳು ಹೇಳೋದೆಲ್ಲ ಸತ್ಯ ಆಗತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ದೇವ್ರನ್ನ ಇಟ್ಕೊಂಡು ಒಂದು ದೇವಸ್ಥಾನ ಕಟ್ಟಿಸಿ ಒಂದು ಸಣ್ಣ ಹುಂಡಿ ಇಟ್ಟು ಅದು ವ್ಯಾಪಾರ. ಆದ್ರೆ ಅದೇ ದೇವರಿಗೆ ಕೋಣ ಕುರಿ ಬಲಿ ಕೊಡೋದಿದೆಯಲ್ಲ, ಅದು ತಪ್ಪು. ಜ್ಯೋತಿಷಿಗಳು ಮಾಡುವ ಕೆಲಸ ಅದೇ, ನಮ್ಮನ್ನ ಒಂದು ಆಶಾವಾದಕ್ಕೆ, ಅದೇ ಅಭಿಮಾನಿ ಬೇರೆ ಹೀರೋಗಳಿಗಿರಲ್ಲ, ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳೋದು. ನನ್ನನ್ನು ಕಂಡ್ರೆ ಕೆಲವರಿಗೆ ಆಗಲ್ಲ. ಜ್ಯೋತಿಷ್ಯ ಹೇಳೋ ಒಂದು ತಪ್ಪು ಇರುತ್ತೆ. ಅದೆಲ್ಲ ನೆನ್ಸ್ಕೊಂಡಾಗ ಮುಸಲ್ಮಾನರದು ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಅವರು ದೇವರ ಇದನ್ನೇ ಕಲ್ಪಿಸಬಾರ್ದು, ಆ ಮೂರ್ತಿಯನ್ನ ಇಟ್ಕೊಂಡು ದುಡ್ಡು ಮಾಡ್ತಿದ್ರು, ದುರುಪಯೋಗ ಮಾಡ್ತಿದ್ರು. ಯಾರೇ ಎಷ್ಟೇ ಸೈಂಟಿಸ್ಟ್ ಆಗ್ಲಿ ಆ ಕಂಡಿದ್ದ ಜೊತೆಗೆ ಮುದುಕಾಗ್ತಾನೆ. ಪೂಜೆ ಮಾಡಕ್ಕೆ ಏಕಾಗ್ರತೆ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ಆಕಾರ ಕೊಡೋಣ, ಮನುಷ್ಯನ ಆಕೃತಿಯಲ್ಲಿ ದೇವರನ್ನ. ನಾನು ಹಾಡಕ್ ಪ್ರಯತ್ನ ಪಟ್ಟೆ, ವಾಯ್ಸ್ ನನಗೆ ಇಷ್ಟ ಆಗ್ಲಿಲ್ಲ. ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷೇಧ ಇದೆ, ಆಕಾರ ಕೊಡಬಾರ್ದು ದೇವರಿಗೆ. ಕಿರಾತಕ ಬಗ್ಗೆ ಮಾಡಿದ್ರೆ ಯಶ್ ಅವರು ಒಂದು ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ಕಿರಾತಕದಲ್ಲೂ ಎಲ್ಲ ಹಾಡು ಒರಿಜಿನಲ್ ಮಾಡಿದ್ರು. ಇದೊಂದು ಹಾಡು ದುನಿಯಾ ಸಾಂಗ್ಗಳು ಮತ್ತೆ ಮುಂಗಾರು ಮಳೆ ಸಾಂಗ್ಗಳು ಹಿಟ್ ಆಗ್ಲಿ ವಿಶೇಷವಾದ ಕಾರಣ ಒಂದು ಹೇಳ್ತಾ ಇದ್ದಾರೆ. ಕನ್ನಡ ಬೆಂಗಳೂರಲ್ಲಿ FM ರೇಡಿಯೋ ಇದ್ದು ಹಿಂದಿ ಹಾಡು ಹಾಕ್ತಿದಾರಲ್ಲ. ಸಿನಿಮಾ ಹಾಡುಗಳು FM ರೇಡಿಯೋದಲ್ಲಿ ಬರೋದಕ್ಕೆ ಕಾರಣ ಇವೆರಡು ಸಿನಿಮಾಗಳು. 250ಕ್ಕೂ ಹೆಚ್ಚು ಸಿನಿಮಾಗಳು ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವಾಗ ಬಂತ ಯಾವಾಗ ಹೋಯ್ತು ಅಂತ. ನಾನು ನಿರ್ದೇಶಕ ಆಗ್ಬೇಕು ಅಂತ ಬಂದವನು, ನನ್ನ ಕನಸು ಅದು ಇದೆಯಲ್ಲ. ಯಶ್ ಅಂದ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಏಕಾಗ್ರತೆಯಿಂದ ಈ ಸಿನಿಮಾ ಚೆನ್ನಾಗಿ ಬರಬೇಕು, ನಾನು ಸಂಗೀತ ಮಾಡಿದೆ. ಕಾಲೇಜು ಕಣ್ಣಲ್ಲೇ ಮೆಸೇಜ್ ಸೈಟ್ ಹೊಡಿತಿದ್ರೆ ಸಾಕು ನಮ್ಗೆ ಬ್ಯಾಡ ಮ್ಯಾರೇಜ್. ಜಾತಕ ಎಲ್ಲ ಸುಳ್ಳು ಅಂತ. ಹೌದಾ? ಯಾಕೆ ಸುಳ್ಳು? ಸತ್ಯ ಆಗಿರೋದು ಇದೆಯಲ್ಲ, ಕೆಲವು ಲೆಕ್ಕಾಚಾರದಲ್ಲಿ ಸತ್ಯ ಆಗಿದೆ. ಜ್ಯೋತಿಷ್ಯ ಹೇಳೋ ಒಂದು ತಪ್ಪು ಇರುತ್ತೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು. ಜ್ಯೋತಿಷಿ ಸುಳ್ಳು ಅಲ್ಲ, ತಪ್ಪು. ಅಂದ್ರೆ ಅವನ ಜ್ಞಾನ ಇರಬಹುದು. ಸುಳ್ಳಿಗೂ ತಪ್ಪಿಗೂ ವ್ಯತ್ಯಾಸ ಇದೆ. ಈಗ ನಾನು ನಿಮ್ಗೆ ಒಂದು ಎಲ್ಲ ಒಂದು ನೀವು ನನಗೇನೋ ತರ ಕೇಳಿದ್ರಿ, ನಾನು ಬಿಲ್ ಕೊಡ್ತೀನಿ. ಬಿಲ್ ಕೊಟ್ಟಾಗ ನಾನು ಬಾಯಲ್ಲಿ ಹೇಳ್ತೀನಿ ನಿಮಗೆ 60-65 ರೂಪಾಯಿನ ಆಯಿತು ಅಂತ. ನಾನೊಂದು ತಪ್ಪಾಗಿ ಹೇಳಿರ್ತೀನಿ. ನೀವು ನೋಡಿದಾಗ ಏನ್ರಿ ಇಲ್ಲಿ 80 ಇದೆ ಅಂತ, ಅಯ್ಯೋ ಸಾರಿ ತಪ್ಪಾಯ್ತು. ನಾನು ಮುಚ್ಚಿಟ್ಬಿಟ್ಟು ಸರ್ 120 ರೂಪಾಯಿ ಆಯಿತು ಅಂತ, ಅದು ಸುಳ್ಳು. ಆಗಿರೋದು 80 ರೂಪಾಯಿ ಖರ್ಚಾಗಿದೆ. ನಿಮ್ಮ ಹತ್ರ ನಾನು ದುಡ್ಡು ಹೊಡೆಯೋಕ್ಕೆ ನಾನು 120 ರೂಪಾಯಿ ಹೇಳಿರ್ತೀನಿ, ಅದು ಸುಳ್ಳು. ತಪ್ಪು ಮತ್ತು ಸುಳ್ಳು. ತಪ್ಪು ಅನ್ನೋದು ಸುಳ್ಳಲ್ಲ, ಮಿಸ್ಟೇಕ್. ತಪ್ಪು ವ್ಯಕ್ತಿಗತವಾದದ್ದು, ತಪ್ಪು ಅನ್ನೋದು ಮಿಸ್ಟೇಕ್, ಬೈ ಮಿಸ್ಟೇಕ್, ಗೊತ್ತಿಲ್ಲದ ಆದದ್ದು. ಅದು ಇನ್ನೊಬ್ಬರಿಂದ ಆಗಬೇಕು ಅಂತ ಏನಿಲ್ಲ. ಮತ್ತೆ ಗೊತ್ತಿಲ್ಲದೆ ಆಗಿರೋದು ತಪ್ಪು ಅನ್ನೋದು, ಗೊತ್ತಿಲ್ಲದೆ ಆಗಿರೋದು. ಸುಳ್ಳು ಅನ್ನೋದು ಉದ್ದೇಶಪೂರಿತ, ಅದೊಂದು ಮೋಸ ಅಂತಲೂ ಹೇಳ್ಬೋದು. ಮೋಸ ಅಂತ ಹೇಳ್ಬೋದು, ಸುಳ್ಳು ಹೇಳೋದು. ಹಾಗಾಗಿ ಜ್ಯೋತಿಷ್ಯಗಳ ಲೆಕ್ಕಾಚಾರ ತಪ್ಪಾಗಿರುತ್ತೆ ಕೆಲವೊಮ್ಮೆ, ಸುಳ್ಳಲ್ಲ ಅದು. ಜ್ಯೋತಿಷ್ಯವೇ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಜ್ಯೋತಿಷ್ಯ ತಪ್ಪಾಗುತ್ತೆ ಅಂತಂದರೆ, ಈ ಜ್ಯೋತಿಷಿ ಲೆಕ್ಕ ಹಾಕೋದು 27 ನಕ್ಷತ್ರ ಮಾತ್ರ, ಆದರೆ ಕೋಟಿ ನಕ್ಷತ್ರ ಅಲ್ಲಿದೆ ಆಕಾಶದಲ್ಲಿ. ಸೊ ನೀವು ನಿಮ್ಮ ಜೀವನವನ್ನು ಜ್ಯೋತಿಷ್ಯದ ಆಧಾರದ ಮೇಲೆ ಯಾವತ್ತಾದರೂ ನಡೆಸಿದ್ದೀರಾ? ನೀವೊಂದು ಕತೆ ಹೇಳ್ತಾ ಇದ್ರಿ, ಯಾರೊಬ್ಬರು ಜ್ಯೋತಿಷಿ ನನಗೆ ಹೇಳಿದರು ಆಕ್ಸಿಡೆಂಟ್ ಆಗುತ್ತೆ ಅಂತ. ನನಗೆ ಎಲ್ಲದರಲ್ಲೂ ಕುತೂಹಲ ಇದೆ. ಒಂದು ಸಂಗೀತದ ಬಗ್ಗೆ ಕುತೂಹಲ ಇರ್ಬೋದು, ಸಿನಿಮಾದ ಬಗ್ಗೆ ಕುತೂಹಲ ಇರ್ಬೋದು, ಜ್ಯೋತಿಷ್ಯದ ಬಗ್ಗೆಯೂ ಕುತೂಹಲ. ಯಾಕಂದರೆ ಅನೇಕ ಸೋಲುಗಳನ್ನು ಕಂಡವ್ ನಾನು. ಮತ್ತು ಒಂದು ಕನಸು ಕಂಡವ್ ನಾನು, ಒಂದು ಸಿನಿಮಾ ಮಾಡುವಂಥ ಕನಸು. ಅದಾಗಲಿಲ್ಲ ನನಗೆ ಅಂದಾಗ ಯಾಕೆ ಕಾರಣ? ಜ್ಯೋತಿಷ್ಯವನ್ನು ಮೊರೆ ಹೋಗೋದು. ನನ್ನ ಜ್ಯೋತಿಷ್ಯದಲ್ಲಿ, ನನ್ನ ಜಾತಕದಲ್ಲಿ ಸಿನಿಮಾ ಮಾಡುವ ಅವಕಾಶ ಇದೆಯಾ, ನಿರ್ದೇಶನ ಮಾಡುವ ಅವಕಾಶ ಇದೆಯಾ, ಹಾಗೆಲ್ಲ ಈ ಥರ ಹುಡುಕಾಟ ಇದೆಯಲ್ಲ, ಇದು ಆವಾಗ ಆಟೋಮೆಟಿಕ್ಕಾಗಿ ಸಹಜವಾಗಿ ಒಂದು ನಂಬಿಕೆ ಅಂತ ಶುರುವಾಗುತ್ತೆ ಆ ಜ್ಯೋತಿಷಿಗಳ ಹತ್ರ. ಆಮೇಲೆ ಅಲ್ಲಿ ಹೋಗಿ ಬಂದಮೇಲೆ ಅದಾಗಲ್ಲ. ಅದು ಸಾಮಾನ್ಯವಾಗಿ ಜ್ಯೋತಿಷಿಗಳು ಏನು ಹೇಳ್ತಾರೆ, ಮಾರ್ಚ್ ತಿಂಗಳಲ್ಲಿ, ಜನವರಿಲಿ ಹೇಳ್ತಾರೆ, ಮಾರ್ಚ್ 18ನೇ ತಾರೀಕು ಇಲ್ಲಿ ಒಂದು ಗ್ರಹ ಬದಲಾವಣೆ ಆಗುತ್ತೆ, ಆಗ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಮಾರ್ಚ್ 18 ಕಾಯೋದು. ಮಾರ್ಚ್ 18 ಆಯಿತು, 28 ಆಯಿತು, ಏನು ಬದಲಾವಣೆ ಇಲ್ಲ, ಯಾಕಾಗಿಲ್ಲ ಅಂತ ಮತ್ತೆ ಹುಡುಕಾಟ. ಇನ್ನೊಬ್ಬ ಜ್ಯೋತಿಷ ಹತ್ರ ಅವನು, ಇಲ್ಲ ಸೆಪ್ಟೆಂಬರಲ್ಲಿ ನಿಮಗೆ ಚೆನ್ನಾಗಾಗುತ್ತೆ ಅಂತ, ಸೆಪ್ಟೆಂಬರ್ವರೆಗೆ ಕಾಯಬೇಕು. ಅಯ್ಯೋ ಸೆಪ್ಟೆಂಬರ್. ಆಮೇಲೆ ಇಲ್ಲ ಈ ವರ್ಷ ಆಗಲ್ಲ ಅಂತ ಇನ್ನೊಂದು, ಮತ್ತೆ ಆಗದೇ ಇಲ್ವಾ? ಥ್ಯಾಂಕ್ಸ್ ಹೇಳ್ಬೇಕು, ಅಟ್ಲೀಸ್ಟ್ ಸೆಪ್ಟೆಂಬರ್ವರೆಗೂ ನಮ್ಮನ್ನು ಬದುಕಿಸಿರ್ತಾರೆ. ಈ ಜ್ಯೋತಿಷಿಗಳು ಮಾಡುವ ಕೆಲಸ ಅದೇ, ನಮ್ಮನ್ನು ಒಂದು ಆಶಾವಾದಕ್ಕೆ ತಳ್ತಾರೆ. ಹಾಗಾಗಿ ಇದು ಆದರೆ ಅದನ್ನೇ ನಾವು ಈಗ ಹೋದ ವರ್ಷ ನನಗೆ ನವಂಬರಲ್ಲಿ ಹುಷಾರಾಗಿರಿ, ಒಂದು
ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ಜ್ಯೋತಿಷಿ ಆಕ್ಸಿಡೆಂಟ್ ಆಗುತ್ತೆ ನವೆಂಬರಲ್ಲಿ. ಮೊನ್ನೆ ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಹೊಸ ವರ್ಷನೂ ಈ ವರ್ಷ 2026 ನೋಡಿದೆ ನಾನು. ಸೊ ಹಾಗಾಗಿ ಇನ್ನೇನು ಆಗಿಲ್ಲ, ಇನ್ನೇನು ಆಗಿಲ್ಲ, ಅದು ನಮ್ಮ ಕೈಲಿಲ್ಲ ಅದು. ಸೊ ಹೀಗೆ ಜ್ಯೋತಿಷಿಗಳು ಹೇಳೋದೆಲ್ಲ ಸತ್ಯ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಂತ ಜ್ಯೋತಿಷ್ಯ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಗ್ರಹಗಳ ಗ್ರಾವಿಟಿ ಇದ್ದೇ ಇದೆಯಾ, ಭೂಮಿಗೆ ಹಿಡಿದಿಡುವ ಶಕ್ತಿ. ಇಸಾಕ್ ನ್ಯೂಟನ್ ಮೇಲಿಂದ ಆಪಲ್ ಬಿದ್ದಾಗ ಭೂಮಿಗೆ ಒಂದು ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ನ್ಯೂಟನ್ ಹೇಳಿದ್ನ? ಹೌದು. ನ್ಯೂಟನ್ಗಿಂತ ಮುಂಚೆ ಗೊತ್ತಲ್ಲ ನಮಗೆ ಗ್ರಹಗತಿಗಳು, ಇದೆಲ್ಲ ಗ್ರಹಣಗಳು ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ವಿಜ್ಞಾನಕ್ಕಿಂತ ಹಿಂದೆನೇ ನಮ್ಮ ಋಷಿಮುನಿಗಳು ಹಿಡಿದಿದ್ರು. ಹೌದು. ಹೇಗೆ ಅವರಿಗೆ ಇದಾಯಿತು ಅಂದರೆ ಒಂದು ತಪಶಕ್ತಿ, ಒಂದು ದಿವ್ಯ ಜ್ಞಾನ, ಏಕಾಗ್ರತೆಯಿಂದ ಇದನ್ನು ಚಾರ್ಜ್ ಮಾಡ್ತಾ ಹೋಗೋದು. ಧ್ಯಾನ ಅನ್ನೋದಿದೆಯಲ್ಲ, ನಾವು ಧ್ಯಾನಕ್ಕೆ ಹೋದಾಗ ಏಕಾಗ್ರತೆಯಿಂದ ಈ ಕಂಪ್ಯೂಟರ್ನ ಚಾರ್ಜ್ ಮಾಡ್ತಾ ಹೋಗಿ ಇದಕ್ಕೆ ಜಾಸ್ತಿ ಆಂಟೆನಾಗಳನ್ನ ಕ್ರಿಯೇಟ್ ಮಾಡೋದು. ಗ್ರಾಸ್ಪಿಂಗ್ ಆಂಟೆನಾಗಳು ಇರ್ತಾವಲ್ಲ, ಈಗ ನಮ್ಮ ಹತ್ರ ಇರೋದು ಪಂಚೇಂದ್ರಿಯಗಳ ಮಾತ್ರ ನಮ್ಮ ಆಂಟೆನಾ. ಕಣ್ಣು, ಕಿವಿ, ಮೂಗು. ನಮ್ಮ ಕಣ್ಣು ಮುಂದೆ ಏನು ಕಾಣುತ್ತೆ ಅಷ್ಟೇ ನಮಗೆ ಗ್ರಾಸ್ಪಿಂಗ್ ಪವರ್. ಆದರೆ ಈ ಕಾಸ್ಮಿಕ್ ಕಂಪ್ಯೂಟರ್ ಇದೆಯಲ್ಲ, ನಮ್ದು ಇದೊಂದು ಕಂಪ್ಯೂಟರ್ ಆದರೆ ಇನ್ನೊಂದು ದೊಡ್ಡ ಕಂಪ್ಯೂಟರ್ ಅದು ಕಾಸ್ಮಿಕ್, ಆಕಾಶ. ಹೌದು. ಈ ಆಕಾಶದಲ್ಲಿ ಬೇರೆ ಬೇರೆ ಗ್ರಹಗಳ ಒಂದು ಪವರ್ ಇದೆಯಲ್ಲ, ಅದರ ಮೂಲಕ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಏಕಾಗ್ರತೆ ಸಾಕಷ್ಟು ಬೇಕು. ಹೌದು. ಅದನ್ನು ಸಾಧನೆ ಮಾಡಿದ್ರು. ಆವಾಗ ಋಷಿಗಳಿಗೆ ಬೇರೆ ಕೆಲಸ ಇರಲಿಲ್ಲ, ಬೇರೆ ಅವರಿಗೆ ಸಿನಿಮಾ ಹುಚ್ಚಿರಲಿಲ್ಲ, ಬೇರೆ ಸಂಸಾರದಿರಲಿಲ್ಲ, ಬೇರೆ ಡೈವರ್ಷನ್ ಇರಲಿಲ್ಲ. ಅದು ಓದಬೇಕು, ಇದು ಓದಬೇಕು, BA BSc BCom ಅದು ಓದೋದು, ಕಂಪ್ಯೂಟರ್, BBMP, ಯಾವುದೇ ಚಿಂತೆ ಇರಲಿಲ್ಲ ಅವರಿಗೆ. ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಋಷಿಗಳ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ದಿರೋದು ಅವ್ರಿಗೂ ತುಂಬ ಅನುಕೂಲ ವರ ಆಗಿತ್ತು. ಸೊ ಏಕಾಗ್ರತೆಯಿಂದ ಅವ್ರಿಗೆ ಯಾಕೆ ಅವರಿಗೆ ಅದನ್ನು ತಿಳ್ಕೊಳ್ಳೋ ಹುಚ್ಚು ಬಂತಂದರೆ, ಸುಂದರವಾದ ಪ್ರಕೃತಿ, ಇದ್ದಕ್ಕಿದ್ದಾಗೆ ಮಳೆ, ಗುಡುಗು, ಸಿಡ್ಲು ಬಿದ್ದು ನಮ್ಮ ಜೊತೆಯಲ್ಲಿದ್ದವ್ರು ಯಾರೋ ಸತ್ತೋದ್ರು. ಯಾಕೆ ಹೀಗಾಗುತ್ತೆ? ಇದು ಏನೋ ಒಂದು ಪವರ್ ಇದೆ. ಪ್ರಶ್ನೆ ನಾನು ಹೇಳಿದೆ, ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡಿ ಅಂತ. ಬ್ಲೈಂಡಾಗಿ ಹೋಗಿ ಕುರಿಗಳ ಥರ ಹಳ್ಳಕ್ಕೆ ಬೀಳ್ಬೇಡಿ. ಅಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇದಾಗುತ್ತೆ, ಹಂಗಾಗುತ್ತೆ. ಪ್ರಶ್ನೆ ಆಯ್ತು, ಹೋಗಿ ನಿಮ್ಗೆ ಒಳ್ಳೇದಾದರೆ ಸಂತೋಷ, ಆಗಲಿಲ್ವೋ ನಿಮಗೆ ಆಗಿಲ್ಲ ಅಷ್ಟೆ, ಇನ್ಯಾರಿಗೂ ಆಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿರುವ ಮ್ಯಾಗ್ನೆಟಿಕ್ ಇದಿದೆಯಲ್ಲ, ಸರ್ಕಲ್, ಅದು ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ. ಹೌದು. ಈಗ ನನ್ನನ್ನು ಕಂಡ್ರೆ ಕೆಲವರಿಗೆ ಆಗಲ್ಲ, ಇರಿಟೇಷನ್ ಬಂದ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತಾರೆ, ಮುಖಭಾವದಲ್ಲಿ ಅವನಿಗೆ ಗೊತ್ತಾಗುತ್ತೆ ಇವರಿಗೆ ನಮ್ಮದು ಸ್ನೇಹ ಇಷ್ಟ ಇಲ್ಲ. ಅಂದರೆ ಆ ರೇಷಿಯೋ ಅದು ಕನೆಕ್ಟ್ ಆಗಿಲ್ಲ ಅಂತ. ಕನೆಕ್ಟ್ ಆಗದ ಆ ಮ್ಯಾಗ್ನೆಟಿಕ್ ಇದು ಇದೆಯಲ್ಲ, ಮನಸ್ಥಿತಿಗಳು ಕನೆಕ್ಟ್ ಆಗಲಿಲ್ಲ ಅಂದರೆ ನಾನು ನಿಮಗೆ ಇಷ್ಟ ಆಗಲ್ಲ, ನೀವು ನನಗೆ ಇಷ್ಟ ಆಗಲ್ಲ. ನೋಡಿ, ಇದೊಂದು ಬಹಳ ದೊಡ್ಡ ಸೈಕಾಲಜಿ. ಎಲ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ. ಅದೇ ವೈವಿಧ್ಯತೆ. ಯಾಕೆ ಒಂದೊಂದು ಹೀರೋಗೆ ಅಭಿಮಾನಿಗಳಿರ್ತಾರೆ, ಅದೇ ಅಭಿಮಾನಿ ಬೇರೆ ಹೀರೋಗಳಿಗಿರಲ್ಲ, ವಿಲನ್ ಆಗಿರ್ತಾರೆ. ಈ ಅಭಿಮಾನಿಗಳು ಇನ್ನೊಬ್ಬ ಹೀರೋಗಿಲ್ಲ, ಆ ಅಭಿಮಾನಿಗಳು ಇವರಿಗಿರಲ್ಲ. ಯಾಕಂದರೆ ಇವರಿಗೆ ಕನೆಕ್ಟ್ ಆಗಿದ್ದಾರೆ ಅವರು. ಎಕ್ಸಾಕ್ಟ್ಲಿ. ಅವ್ರಿಗೆ ಇವ್ರು ಕನೆಕ್ಟ್ ಆಗಿದ್ದಾರೆ. ಆ ಕನೆಕ್ಟಿವಿಟಿ ಅಂತ ಅನ್ನೋದಿದೆಯಲ್ಲ, ಆ ರಚನೆಯಲ್ಲೇ ಆಗಿದೆ ಅದು. ಅದು ಅಟ್ರಾಕ್ಷನ್, ಒಂದು ಆಕರ್ಷಣೆ ಅನ್ನೋದು. ಇಷ್ಟು ಹೀರೋಯಿನ್ಗಳಲ್ಲಿ ಒಂದು ಹೀರೋಯಿನ್ ಒಬ್ಬಳಿಗೆ ಇಷ್ಟ, ಕೆಲವರಿಗೆ ಅವಳು ಇಷ್ಟ ಆಗಿರ್ತಾಳೆ, ಇನ್ನು ಕೆಲವರಿಗೆ ಇನ್ನೊಂದು ಬೇರೆ ಒಂದು ಹೀರೋಯಿನ್ ಇಷ್ಟ ಆಗಿರ್ತಾರೆ. ಆ ಥರ ಆಕರ್ಷಣೆ ಅನ್ನೋದಿದೆಯಲ್ಲ, ಅದು ಮ್ಯಾಗ್ನೆಟಿಕ್ ಸಂಬಂಧಪಟ್ಟದ್ದು. ಮ್ಯಾಚ್ ಆಗಬೇಕು. ಸಾಂಗ್ಸ್ಗಳಲ್ಲೇ ತಗೊಳ್ಳಿ ಸರ್, ಮೆಲೋಡಿ ಒಬ್ರಿಗೆ ಇಷ್ಟ, ಮತ್ತು ಸ್ವಲ್ಪ ಡಿಂಚಕ್ ಹಾಡುಗಳು ಇಷ್ಟ, ಅಥವಾ ಭಕ್ತಿ ಗೀತೆಗಳು ಕೆಲವೊಬ್ಬರಿಗೆ ಇಷ್ಟ, ಭಾವಗೀತೆಗಳು ಒಬ್ಬರಿಗೆ ಇಷ್ಟ. ಬಟ್ ಎಲ್ಲರಿಗೂ ಎಲ್ಲ ಹಾಡುಗಳು, ಜಾನರ್ಗಳು ಇಷ್ಟ ಆಗಲಿಕ್ಕೆ ಇದು ಯಾಕೆ ಈ ವೈವಿಧ್ಯತೆ ಎಂದಾಗ ಈ ಪ್ರಕೃತಿಯ ರಚನೆಯಲ್ಲೇ ಆಗಿದೆ. ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ ಅನ್ನಂಗೆ ಋತುಗಳಲ್ಲಿ ಹೇಗೆ ಬದಲಾವಣೆ ಇದೆ, ಮನುಷ್ಯನ ಟೇಸ್ಟ್, ಅಭಿರುಚಿಗಳಲ್ಲೂ ಬದಲಾವಣೆ ಆಗಿದೆ. ಹಾಗಾಗಿ ನನ್ನನ್ನು ಅವ್ರು ಇಷ್ಟಪಡಲ್ಲ ಅಂತ ಅಳ್ಲಿಕ್ಕೆ ಕಾರಣ ಇಲ್ಲ, ಯಾಕಂದ್ರೆ ಅವ್ರಿಗೆ ಮ್ಯಾಚ್ ಆಗ್ತಿಲ್ಲ.
ಮ್ಯಾಚ್ ಆಗ್ತಿಲ್ಲ. ಈ ಒಂದು ವೈವಿಧ್ಯತೆ, ರುಚಿಯಲ್ಲಿ ವೈವಿಧ್ಯತೆ ಇದ್ದರೆ ಅದನ್ನು ನಾವು ಅನುಭವಿಸಬೇಕು, ಅದನ್ನು ಆನಂದಿಸಬೇಕು. ನಿಜ. ಅನುಭವಿಸೋದಲ್ಲ, ಆನಂದಿಸಬೇಕು. ಇಷ್ಟೊಂದು ವೆರೈಟಿ ಇದೆ ಅಲ್ಲ, ಬ್ಯೂಟಿಫುಲ್. ನವಿಲನ್ನು ನೋಡಿ ನಾವು ಖುಷಿ ಪಡ್ತೀವಿ. ನವಿಲಲ್ಲಿ ಇಡೀ ಡೆಕೋರೇಷನ್ ಎಷ್ಟು ಚಿನ್ನದ್ದೇ ಆಭರಣ ಇಟ್ಕೊಂಡು ನವಿಲು ಒಂದು ಪಕ್ಷಿ ಓಡಾಡ್ತಿದೆ, ಅದಕ್ಕೆ ಗೊತ್ತಿಲ್ಲ. ಹೌದು ಹೌದು. ಅದ್ರ ಸೃಷ್ಟಿ ಹೇಗಾಯಿತು ನಮ್ಗೆ ಗೊತ್ತಿಲ್ಲ. ಅದು ಯಾವ ಕಾಸ್ಮಿಕ್ ನಕ್ಷತ್ರದಿಂದ ಅದರ ಮೇಲೆ ಅಷ್ಟು ಆ ಸೃಷ್ಟಿ, ಆ ಪ್ರೋಗ್ರಾಮಿಂಗ್ ಹೇಗಾಯಿತು, ಹೆಂಗಾಯಿತು, ನವಿಲು ಸೃಷ್ಟಿಯಾಗುವಂಥ ಪ್ರೋಗ್ರಾಮಿಂಗ್ ಹೇಗಾಯಿತು. ನವಿಲನ್ನು ನಾವು ಎಂಜಾಯ್ ಮಾಡ್ತೀವಿ, ಒಂದು ಚಿರತೆ ಎಂಜಾಯ್ ಮಾಡಲ್ಲ. ನವಿಲು ದೇಹದ ಮಾಂಸ ನೋಡುತ್ತೆ, ಅದು ನವಿಲನ್ನು ಲಬಕ್ ಅಂತ ಹಿಡಿದು ತಿನ್ನುತ್ತೆ, ಅದು ಅಷ್ಟೇ. ಹೌದು. ಆ ಗರಿಗಳೆಲ್ಲ ಕಿತ್ತಾಕಿ ಅಂಥ ಸೌಂದರ್ಯ ಹೋಯ್ತಲ್ಲ. ಅಂದರೆ ಅದು ಇದಕ್ಕೆ ಇಷ್ಟ ಆಗಿರೋ ರೀತಿ ಬೇರೆ, ಇದಕ್ಕೆ ಅದು ಆಹಾರ ಥರ ಇಷ್ಟ ಆಗಿದೆ. ನಮಗೆ ಅದು ಒಂಥರ ಶೃಂಗಾರಮಯ ಸೌಂದರ್ಯ ಥರ ನಮಗೆ ಇಷ್ಟ ಆಗಿದೆ. ನೋಡಿ, ಇಂಥ ದೃಷ್ಟಿಕೋನದಲ್ಲಿ ವ್ಯತ್ಯಾಸ. ಗುರುಗಳು ಹೇಳ್ತಿದ್ರು ಮನೋಹರ್ ಸರ್, ಒಂದು ಹೆಣ್ಣು, ಒಂದು ಸುಂದರವಾದ ಹೆಣ್ಣನ್ನ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಒಬ್ಬ ಸನ್ಯಾಸಿಗೆ ಅದೊಂದು ಮಾಂಸ ಅಷ್ಟೇ ಅಂತೆ, ಮಾಂಸದ ಮುದ್ದೆ. ಒಬ್ಬ ಕಾಮುಕನಿಗೆ ಅದೊಂದು ಭೋಗದ ವಸ್ತು, ಒಬ್ಬ ತಂದೆಗೆ ಅದು ಮಗಳು, ಒಂದು ಹುಲಿಗೆ ಅದೊಂದು ಮಾಂಸ. ಅಂದ್ರೆ ಒಂದೇ ಹುಡುಗಿ ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣುತ್ತಿದ್ದಾರೆ. ಒಂದು ಕವಿಗೆ ಕಾವ್ಯದ ವಸ್ತು, ಅವ್ರ ತಾಯಿಗೆ ಒಬ್ರು ಮಗಳು, ಗುರುವಿಗೆ ಒಬ್ಬ ಶಿಷ್ಯೆ, ಒಬ್ಬ ಕಾಮುಕನಿಗೆ ಇನ್ನೊಂದೇನೋ. ಅಂದ್ರೆ ಒಂದೇ ಹೆಣ್ಣು ಅಥವಾ ಒಂದೇ ವಸ್ತು ಸೃಷ್ಟಿಯ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಆಯಾಮದಲ್ಲಿ ಕಾಣ್ತಾರೆ. ಸೊ ಒಬ್ಬ ಒಂದು ಹುಲಿಗೋ, ಒಂದು ಚಿರತೆಗೋ ಅಥವಾ ಒಂದು ವ್ಯಾಘ್ರಕ್ಕೋ ಒಂದು ಸುಂದರವಾದ ಹುಡುಗಿ ತಣ್ಣಗೆ ನಿಲ್ಲಿಸಿದಾಗ ಎಷ್ಟು ಚೆನ್ನಾಗಿ ಅಂತ ಅದನ್ನಲ್ಲ. ಯಾಕಂದ್ರೆ ಅದರ ರಚನೆಯೇ ವ್ಯಾಘ್ರವಾದದ್ದು, ಅದಕ್ಕೆ ಆಹಾರದ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಿಜ. ಜಿಂಕೆ, ಕೋಣ ಎಲ್ಲ. ಇನ್ನೊಂದು, ಪ್ರಕೃತಿಯಲ್ಲಿ ಸಸ್ಯಾಹಾರಿ ಪ್ರಾಣಿಗಳಿರ್ತವೆ. ಜಿಂಕೆ, ಕೋಣ, ಮೊಲ, ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರ. ಹೌದು ಹೌದು, ಸರಪಳಿ. ನಾನು ಒಂದೊಂದು ಸಲ ತಮಾಷೆಗೆ ಹೇಳ್ತೀನಿ, ಪ್ರಕೃತಿಯ ಸಂದೇಶ ಏನು? ನೀನು ಮಾಂಸಾಹಾರಿ ಆಗು, ಇಲ್ಲಾಂದರೆ ಸಸ್ಯಾಹಾರಿ ಆದರೆ ನಿನ್ನನ್ನು ಮಾಂಸಾಹಾರಿ ಪ್ರಾಣಿಗಳು ತಿನ್ನುತ್ತೆ, ಹಾಗಾಗಿ ನೀನು ಮಾಂಸಾಹಾರಿ ಆಗು. ಅದೇ ಸಂದೇಶವ ಪ್ರಕೃತಿದ್ದು. ಅಂದರೆ ಅದರ ಅರ್ಥ ಶಕ್ತಿವಂತರಿಗೆ ಉಳಿವು, ದುರ್ಬಲರು ಶಕ್ತಿವಂತರಿಗೆ ಆಹಾರವಾಗಬೇಕು. ಇದು ಜಗತ್ತು ಹಾಗೆ ಇದೆ. ಇದನ್ನು ಡಾರ್ವಿನ್, ಚಾರ್ಲ್ಸ್ ನಿಯಮಗಳಲ್ಲಿ ಡಾರ್ವಿನ್ ಬಲಿಷ್ಠವಾದವರ ಉಳಿಕೆ. ಹೌದು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಡಾರ್ವಿನ್ ಆಗಲೇ ಹೇಳಿದ್ದಾನೆ. ಜಗತ್ತೇ ಆಗಿದೆ ಸರ್. ಮತ್ತೆ ಹಾಗಾದರೆ ಸಾತ್ವಿಕತೆಗೆ, ವಿನಯತೆಗೆ ಅಥವಾ ಧರ್ಮದವಂತನಿಗೆ ಅದಕ್ಕೇನು ಅರ್ಥ ಇದೆ ಎಂದಾಗ ಅದಕ್ಕೆ ನಾವು ಉತ್ತರ ಹುಡುಕ್ತಿಗೂ ಅಲ್ಲ. ಬಲಿಷ್ಠವಾದವನು ಇವನನ್ನು ತಿಂದುಕೊಳ್ತಾನೆ ಅನ್ನೋದಾದರೆ ನಾನು ಈ ಕಪಾಳು ಕೊಡಿಸ್ಕೊಂಡೆ ಒಡಿಸ್ಕೊಂಡೆ ಧರ್ಮ ಹೇಳುತ್ತೆ, ಅಥವಾ ಬೇಡ, ಹಿಂಸೆ ಬೇಡ, ಹೊಡೆದಂಗೆ ಒಡಿಸ್ಕೋ. ಇದೇನಿದು ವಿಚಿತ್ರ? ಅವನು ಬಲಿಷ್ಠವಾದವನು ತಿನ್ಕೊಳ್ಳೋಕೆ ಬರ್ತಾನೆ, ಮತ್ತು ನನ್ನ ಪ್ರತಿರೋಧ ಒಡ್ಡಬಾರ್ದ? ಅದು ನನ್ನ ದೃಷ್ಟಿಯಲ್ಲಿ ಪ್ರತಿಭಟಿಸಬೇಕು, ಪ್ರತಿರೋಧ ಒಡ್ಡಬೇಕು. ನಾವು ಸರ್ವೈವಲ್ ಆಫ್ ದಿ ಫಿಟ್, ಡಾರ್ವಿನ್ ಥಿಯರಿ ಪ್ರಕಾರವೇ ನಾವು ಬದುಕಬೇಕು. ನಾವು ಹೋರಾಟ ಮಾಡಬೇಕು. ನಾವು ಗೆಲ್ಲಬೇಕಾದ್ರೆ ನಾವು ಸಂಘರ್ಷ ಅನಿವಾರ್ಯ. ನೀನು ಧರ್ಮವಂತನ ಮುಂದೆ ಧರ್ಮವಂತನಾಗಿ. ಹೌದು. ಆದರೆ ಯಾವಾಗ ನಿಮ್ಮ ಕುದುಕಿಸ್ಲಿಕ್ಕೆ ಬಂದಾಗ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳದೆ ಇರುವಷ್ಟು ದುರ್ಬಲರಾಗಬಾರ್ದು. ಅಲ್ಲಿ ಧರ್ಮ ಅಲ್ಲ. ಸಂಧಾನಕ್ಕೆ ಬಂದಾಗ ಕೃಷ್ಣ ಅದ್ಭುತ, ಅದು ನಡೆಯಲ್ಲ ಅಂದ್ರೆ ಯುದ್ಧಕ್ಕೆ ತಯಾರಾಗು ಅನ್ನೋ ಥರನೂ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಸರ್. ನೋಡಿ, ಅದ್ಭುತವಾಗಿ ಹೇಳಿದ್ರಿ. ಸೊ ಈ ದೇವರು ಅಥವಾ ಇವುಗಳ ಕುರಿತು ಸಮಾಜ ಅದನ್ನು ರಾಜಕೀಯಗೊಳಿಸಿದಾಗ ಈ ತತ್ವಗಳೆಲ್ಲ ಮರೆಯಾಗ್ಬಿಡ್ತಾ ಇದೆ. ದೇವರು ಅನ್ನೋದು ಒಂದು ವ್ಯಾಪಾರಿ ವಸ್ತು ಆಗತ್ತೆ, ಅದು ವ್ಯಾಪಾರೀಕರಣ ಆಗುತ್ತೆ. ದೇವ್ರನ್ನ ಇಟ್ಕೊಂಡು ದುಡ್ಡು ಮಾಡೋದು ಇದೆಲ್ಲ ಆಗುತ್ತೆ, ಅದು ಸಹಜ. ಅದು ಮನುಷ್ಯನಿಗೆ, ಯಾಕಂದರೆ ಮನುಷ್ಯ ಅಂದರೆ ಸ್ವಲ್ಪ ಮಟ್ಟಿಗೆ ದುರಾಸೆ, ದುಡ್ಡು ಮಾಡಬೇಕು ಅನ್ನೋದು ಇದ್ದೇ ಇರುತ್ತಲ್ಲ. ಆವಾಗ ಅವನು ಯಾವ್ಯಾವುದೋ ವಿಧಾನವನ್ನು ಬಳಸ್ತಾನೆ. ಕೆಲವರು ಹೋಟ್ಲಿಡ್ತಾರೆ, ಸಣ್ಣ ಹೋಟ್ಲು, ಅನ್ನ ಸಾಂಬಾರು ಹೋಟ್ಲು. ಇನ್ನು ಕೆಲವರು ಇನ್ನೊಂದು ಯಾವುದೋ ಅಂಗಡಿ ಇರ್ತಾರೆ, ಅದ್ರಲ್ಲಿ ವ್ಯಾಪಾರ ಮಾಡ್ತಾರೆ. ಇನ್ನು ಕೆಲವರು ದೇವ್ರನ್ನ ಇಟ್ಕೊಂಡು ಒಂದು ದೇವಸ್ಥಾನ ಕಟ್ಟಿಸಿ ಒಂದು ಸಣ್ಣ ಹುಂಡಿ ಇಟ್ಟು ಅದು ವ್ಯಾಪಾರ. ಸೊ ದೇವರನ್ನು ವ್ಯಾಪಾರವಾಗಿಯೂ ಬಳಸ್ಕೊಂಡವರು ಇದ್ದಾರೆ. ನೋಡಿ, ಅದನ್ನು ಇನ್ನೂ
ಆಳವಾಗಿ ಹೇಳಬೇಕಂದ್ರೆ ಬಹುಶಃ ದೇವರಿಂದ ಅವ್ರಿಗೆ ಅನ್ನ ಅದು ದೇವರ ಇಚ್ಛೆ ಇರ್ಬೋದು. ಇನ್ನೊಂದು ಹೇಳ್ತೀನಿ ನಾನು, ಜಾತ್ರೆ, ಪೂಜೆ ಇವೆಲ್ಲ ಮೂಢನಂಬಿಕೆ ಅಂತ ಹೇಳೋರಿಗೆ ನಾನೇನು ಹೇಳ್ತೀನಿ ಅಂದರೆ, ಆಯಿತು, ಆ ಮೂಢನಂಬಿಕೆಯಿಂದ ಎಷ್ಟೋ ಜನರ ಜೀವನ ನಡೀತಾ ಇದೆ. ಉದಾಹರಣೆಗೆ ಒಂದು ಊರ ಜಾತ್ರೆ, ಆ ಊರ ಜಾತ್ರೆಯಲ್ಲಿ ಸಂತೆ ಇಡ್ತಾನೆ, ಒಂದಷ್ಟು ಜನ ಸಂತೆ ಇಡ್ತಾರೆ, ಆ ವ್ಯಾಪಾರ ನಡೆಯುತ್ತೆ ಅಲ್ಲಿ. ಆಮೇಲೆ ಅಲ್ಲಿ ಹೂವು, ಹಣ್ಣು, ಊದ್ಕಡ್ಡಿ, ಕರ್ಪೂರ ಮಾರೋನಿಗೆ ಅವನಿಗೂ ವ್ಯಾಪಾರ ಆಗುತ್ತೆ. ಪಿಪಿ ಮಾರೋನು ಎಲ್ಲ ಕಡ್ಲೆಪುರಿ ಮಾರೋ. ಈಗ ನಮ್ಮ ಬಸವನಗುಡಿಯಲ್ಲಿ ಕಲೆಕಾಯಿ ಪರಿಚಯ ಆದಾಗ ಉದ್ದಕ್ಕೆ ಎಷ್ಟು ಸಂತೆಗಳು, ಎಷ್ಟು ಆಹಾರ ಪದಾರ್ಥಗಳು, ಬೇರೆ ಬೇರೆ ಪದಾರ್ಥಗಳ ಸಂತೆಯಲ್ಲಿ ನಡೆಯುತ್ತಲ್ಲ, ಅಷ್ಟು ಜನಕ್ಕೆ ವ್ಯಾಪಾರ ಆಯ್ತಲ್ಲ. ಯಾರಿಂದ? ಭಕ್ತಿ, ದೇವರಿಂದ. ದೇವರು, ಭಗವಂತ ಅವನೊಬ್ಬ ಅಲ್ಲಿ ಗರ್ಭಗುಡಿಲಿ ಇದ್ದಾನೆ, ಆದ್ರೆ ಆ ನೆಪದಲ್ಲಿ ಮುಂದೆ ಏನೇನು ನಡೀತಾ ಇದೆ, ಆ ನೆಪದಲ್ಲಿ ಎಷ್ಟು ಬದುಕು ನಡೀತಾ ಇದೆ. ನಮ್ಗೆ ತುಂಬ ಸರಿ ಅನ್ಸೋದು ಸರ್, ಸನಾತನ ಧರ್ಮದ ಕುರಿತು ಎಸ್ಪೆಷಲಿ ತುಂಬ ದೇವರುಗಳು, ಆ ತುಂಬ ದೇವರುಗಳಿಂದ ತುಂಬ ಜನರ ಬದುಕು ನಡೀತಾ ಇದೆ. ಹೌದು, ಮೂಢನಂಬಿಕೆ ಇದ್ದಾವೆ ಕೆಲವೊಮ್ಮೆ, ದಾರಿ ತಪ್ಪಿಸ, ನೀವೇ ಹೇಳ್ದಂಗೆ. ಆದರೆ ಇದು ಒಳ್ಳೆಯದು, ಈ ಜಾತ್ರೆ, ಸಂತೆ ಇದೆಲ್ಲ ಒಳ್ಳೆಯದು, ಇದರಿಂದ ಒಂದು ಒಳ್ಳೆಯದಾಗತ್ತೆ. ಆದರೆ ಅದೇ ದೇವರಿಗೆ ಕೋಣ, ಕುರಿ ಬಲಿ ಕೊಡೋದಿದೆಯಲ್ಲ, ಅದು ತಪ್ಪು. ಯಾಕಂದರೆ ಅಮಾಯಕ ಜೀವಗಳು, ಏನೂ ಗೊತ್ತಿಲ್ಲ. ನೀವು ಎಲೆ, ಸೊಪ್ಪು, ಸದೆ ಕುರಿಗೆ ಕೊಟ್ಟಾಗ ಅದು ತಿನ್ನುತ್ತೆ, ನನಗೆ ಇವನು ಆಹಾರ ಕೊಡ್ತಾನೆ ಅಂತ ನಂಬಿಕೆ. ಅದರ ನಂತರ ಕಡಿತಾರೆ. ಕೋಳಿಗಳಿಗೆ ಕಾಳು ಹಾಕ್ತೀವಿ ನಾವು, ಕಾಳು ಹಾಕಿದ್ರೆ ಅದು ನಮ್ಗೆ ಇವ್ರು ಕಾಳು ಹಾಕ್ತಾರೆ ಅಂತ ನಾವು ಹಿಡಿಯೋಕ್ಕೋದ್ರೆ ಬರುತ್ತೆ ಅದು ನಮ್ಮ ಕೈಗೆ. ಯಾಕಂದರೆ ಇವನು ನನಗೆ ಅನ್ನ ಹಾಕಿದವನು, ಕೃತಜ್ಞತೆ ಮತ್ತು ನಂಬಿಕೆ, ನಮ್ಮ ಬಗ್ಗೆ ಒಂದು ವಿಶ್ವಾಸ, ಒಂದು ಭರವಸೆ, ನಾನು ಏನು ಮಾಡಲ್ಲ, ನನಗೆ ಊಟ ಹಾಕ್ತಾನಂತ. ಬಟ್ ನಾವು ಕತ್ತು ಕೊಯ್ದು ಇದು ಮಾಡಿದಾಗ ಅದು ನೋವಾಗುತ್ತೆ ನನಗೆ. ಅದು ಯಾಕೆ ಹಾಗೆ? ಈಗ ಕುರಿ, ಕೋಳಿ, ಮೀನು, ಹಂದಿ, ಹಸು ಎಲ್ಲ ಆಹಾರ ಅಂತ ಆಗಬೇಕಾದ್ರೆ ನಾವು ಯಾರಿಗೂ ಆಹಾರ ಆಗಿರ್ತೀವಲ್ಲ, ನಮಗೆ ಕಾಯಿಲೆ ಬಂದಾಗ ಆ ಬ್ಯಾಕ್ಟೀರಿಯಾಗಳಿಗೆ ನಾವು ಆಹಾರ ಹಾಕ್ತೀವಿ. ಮತ್ತು ಈಗ ಸರಿನೂ ತಪ್ಪ ಮಾಂಸಾಹಾರದಲ್ಲಿ ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಪ್ರಕೃತಿಯಲ್ಲಿ ಅದು ಹಾಗೇ ಇದೆ. ಈಗ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಅಂತಿದೆ. ಬ್ಯಾಕ್ಟೀರಿಯಾದಲ್ಲಿ ಸಸ್ಯಾಹಾರಿ ಬ್ಯಾಕ್ಟೀರಿಯಾ, ಮಾಂಸಾಹಾರಿ ಬ್ಯಾಕ್ಟೀರಿಯಾ ಇದೆ. ಅದು ನೀವು ತಿಳ್ಕೊಬೇಕಾದ್ರೆ ಒಂದು ಹಣ್ಣು ಹಾಗೆ ಬಿಟ್ಬಿಡಿ, ನೀವು ಸ್ವಲ್ಪ ಕೊಳಿತಾ ಇದ್ದಾಗ ಒಂದು ನುಸಿ ಬರುತ್ತೆ, ಅದು ಕೆಂಪು ನುಸಿ. ಆ ನುಸಿ ಹೊಲಸಲ್ಲಿ ಕೂತ್ಕೊಳ್ಳಲ್ಲ, ಕಕ್ಕಸಲ್ಲಿ, ಕೆಸರಲ್ಲಿ ಆ ನುಸಿ ಬರೋದೇ ಇಲ್ಲ. ಅದು ಅಲ್ಲಿ ಬರೋದೊಂದು ಕಪ್ಪು ನುಸಿ, ಸಣ್ಣ ನುಸಿ, ಅದು ಹಣ್ಣಿಗೆ ಬರಲ್ಲ. ಅದು ನೊಣ ಎರಡೂ ಕಡೆ ಬರುತ್ತೆ. ನೊಣದೊಂದು ವಿಚಿತ್ರ, ಅದು ಮಿಶ್ರಾಹಾರಿ. ಹಾಗೆಯೇ ಪಕ್ಷಿಗಳಲ್ಲಿ ಕಾಗೆ ಮಾಂಸನೂ ತಿನ್ನುತ್ತೆ, ಕಸ ಕಡ್ಡಿ, ಅದು ಕೊಳ್ತ ಅನ್ನ, ತಂಗಳು, ಅನ್ನ ತಿನ್ನುತ್ತೆ, ಎಲ್ಲ ತಿನ್ನುತ್ತೆ. ಕಾಗೆ ಒಂದು ಮಿಶ್ರಾಹಾರಿ. ಗಿಣಿ, ಪಾರಿವಾಳ ಇವೆಲ್ಲ ಸಸ್ಯಾಹಾರಿಗಳು. ಕೀಟದಲ್ಲಿ ಚಿಟ್ಟೆ, ಪತಂಗ, ಚಿಟ್ಟೆ, ಜೇನ್ನೊಣ ಮತ್ತು ವಾಟೆ ಹುಳ ಅವೆಲ್ಲ ಬರೀ ಸಸ್ಯಾಹಾರದಲ್ಲೇ ಬದುಕ್ತವೆ. ನೋಡಿ, ಒಂದು ಕೀಟದಲ್ಲೂ ಸಸ್ಯಾಹಾರಿ, ಸೊಳ್ಳೆ ಮಾಂಸಾಹಾರಿ, ರಕ್ತ ಇಲ್ಲದೆ ಅದು ಆಗಲ್ಲ, ಅದಕ್ಕೆ ಮಕರಂದ ಬೇಡ. ಅದಕ್ಕೆ ಚಿಟ್ಟೆಗೆ ಅದೇ ಚಿಟ್ಟೆಗೆ, ದುಂಬಿಗೆ ಮಕರಂದನೇ ಬೇಕು, ಪ್ಯೂರ್ ಮಕರಂದ, ಬೇರೆ ಏನು ಮುಟ್ಟಲ್ಲ. ಅದು ಬ್ಯಾಕ್ಟೀರಿಯಾಗಳು, ಸಸ್ಯಾಹಾರಿ ಬ್ಯಾಕ್ಟೀರಿಯಾಗಳು ಹಣ್ಣುಗಳಿಗೆ ಬರ್ತವೆ, ಎಲ್ಲ ಬರ್ತವೆ. ಆ ಬ್ಯಾಕ್ಟೀರಿಯಾ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆ ಕೆಂಪು ನುಸಿಗೆ ಅದು ಕಾಣುತ್ತೆ. ಆ ಕೆಂಪು ನುಸಿಗೆ ಬಟಾಣಿ ಕಾಳು ಥರ ಆ ಬ್ಯಾಕ್ಟೀರಿಯಾ ಕಾಣುತ್ತೆ. ಆ ಬ್ಯಾಕ್ಟೀರಿಯಾ ತಿನ್ನೋಕ್ಕೆ ಅದು ಬರುತ್ತೆ. ಅದು ಸೊ ಸಸ್ಯಾಹಾರ ಬ್ಯಾಕ್ಟೀರಿಯಾಗಳು ಬೇರೆ, ಮಾಂಸಾಹಾರ ಹೊಲಸು ಇದರಲ್ಲಿರೋ ಬ್ಯಾಕ್ಟೀರಿಯಾಗಳು ಬೇರೆ. ಈ ಬ್ಯಾಕ್ಟೀರಿಯಾಗಳು ಇಲ್ಲಿ ಬರಲ್ಲ, ಈ ಬ್ಯಾಕ್ಟೀರಿಯಾ ಇಲ್ಲಿ ಬರಲ್ಲ. ಹೀಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಸ್ಯಾಹಾರ, ಮಾಂಸಾಹಾರ ಯಾರು ಹೇಳ್ಕೊಟ್ಟಿದ್ದಾರೆ? ನಾವು ಆ್ಯಕ್ಚುಲಿ ಮನುಷ್ಯನ ಜನ್ಮ ಇದೆಯಲ್ಲ, ಅದು ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದರೆ ಹುಲಿಗೆ ಯಾವತ್ತೂ ನಾನು ಈ ಜಿಂಕೆಯನ್ನು ತಿನ್ನಬಾರ್ದಪ್ಪ ಅಂತ ಯೋಚನೆ ಬರಲ್ಲ, ಅದಕ್ಕೆ ಯೋಚನೆ ಬರಲ್ಲ. ನನ್ನ ಆಹಾರ ಅದು ಅಂತ ತಿನ್ನುತ್ತೆ. ಹುಲಿ, ಸಿಂಹಗಳಿಗೆಲ್ಲ ಅದು ಮಾಂಸಾಹಾರ. ಮನುಷ್ಯ ಆ ಥರ ಅಲ್ಲ. ಮನುಷ್ಯ ವಿವೇಕದಿಂದ
ಮಹಾವೀರ, ಬುದ್ಧ ಅವರೆಲ್ಲ ಏನು ಹೇಳಿದ್ರು, ಕೊಲ್ಲಬಾರ್ದು, ಪ್ರಾಣಿಗಳನ್ನ ಕೊಲ್ಲಬಾರ್ದು, ನಮ್ಮಾಗೆ ಅವ್ರ ಜೀವರಾಶಿಗಳು, ನಾವು ಅವ್ರನ್ನ ಗೌರವಿಸಬೇಕು. ಒಂದು ಹುಳ ಪಡಿ ಕೂಡ ಅದು ಆಕೃತಿಯಲ್ಲಿದೆ ಅಷ್ಟೇ, ನಮ್ಮಾಗೆ ಮನುಷ್ಯನ ಇನ್ನೊಂದು ರೂಪ ಅದು. ಒಂದು ಇರುವೆ ಸಾಲಾಗಿ ಇರುವೆಗಳು ಹೋಗ್ತಾ ಇದ್ರೆ ಮನುಷ್ಯನ ಹೋದಂಗೆ ಅನಿಸುತ್ತೆ. ಬುಡಕಟ್ಟು ಜನರು ಸಾಲಾಗಿ ಹೋಗ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಆಮೇಲೆ ಜೀವನ ಕ್ರಮನೂ ಹಾಗೇನೆ, ಎಲ್ಲೋ ಒಂದು ಕಡೆ ಅದು ಮಣ್ಣಿಂದ ಅದು ಮನೆ ಮಾಡುತ್ತೆ, ಮೊಟ್ಟೆಗಳನ್ನಿಟ್ಕೊಂಡು ಅಲ್ಲಿ ಬಂದು ಕಾವು ಕೊಡೋಕ್ಕೆ ಇದು ಮಾಡ್ತಾರೆ. ತನ್ನ ವಂಶಾಭಿವೃದ್ಧಿ ಮಾಡೋಕ್ಕೆ, ತನ್ನ ಮಕ್ಕಳನ್ನ ಕಾಪಾಡೋದಕ್ಕೆ ಇರುವೆಯಿಂದ ಆನೆವರೆಗೂ ಹೋರಾಡುತ್ತೆ. ಕುರಿ ಅದು ಕೋಳಿ ಮರಿ ಇಟ್ಟಾಗ ಆ ಮರಿಗಳನ್ನ ಎಷ್ಟು ಜೋಪಾನವಾಗಿ ಅದು ಇದು ಮಾಡುತ್ತೆ. ತಾಯಿ ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ತಾಯಿ ಗುಣ. ಮನುಷ್ಯನ ತಾಯಿ ಹೇಗೋ ಆ ತಾಯಿನೂ ಅದೇ ಗುಣ. ತನ್ನ ಮಕ್ಕಳು ಚೆನ್ನಾಗಿರಬೇಕು, ತನ್ನ ಮಕ್ಕಳಿಗೆ ಏನಾಗಬಾರ್ದು ಅಂದ್ರೆ ಆ ಭಾವನೆ ಇರಬೇಕಾದ್ರೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ಅವರ ಆಕಾರ ಬೇರೆ, ಅವರ ಭಾಷೆ ಬೇರೆ. ಆದರೆ ಮನುಷ್ಯ ಸ್ವಲ್ಪ ವಿವೇಕದಲ್ಲಿ ಅದು ತಿಳ್ಕೊಂಡಿದ್ದಾನಲ್ಲ ಮನುಷ್ಯ, ಕೊಲ್ಲಬಾರ್ದು ಅಂತ. ಆ ಬೇರೆ ಪ್ರಾಣಿಗಳಿಗೆ ನಾವು ತೊಂದರೆ ಕೊಡಬಾರ್ದು, ಕೊಲ್ಲಬಾರ್ದು ಅನ್ನೋದು ಮನುಷ್ಯನ ಕೆಲವರು ಅದನ್ನು ಅವೆಲ್ಲ ನಾವು ತಿಂತೀವಿ ಮಾಂಸ, ನಮಗೆ ಬಾಡೆ ನಮ್ಗಾಡೋ, ನಮಗೆ ದೇವರೇ ನಮ್ಮ ಊಟ ದೇವರು ನಿಜ. ನಾವು ತಿನ್ನೋ ಆಹಾರವೇ ದೇವರು. ಅದಿಲ್ಲಾಂದರೆ ಯಾರು ಬದುಕಲ್ಲ. ದೇವರಿಲ್ಲ ಅಂದರೆ ಯಾರು ಯಾವ ದೇವರು? ಊಟ, ಆಕ್ಸಿಜನ್ ದೇವರು. ಆ ವಿಗ್ರಹದಲ್ಲಿ ಒಂದು ದೇವರನ್ನ ನಾವೇ ಸೃಷ್ಟಿಸಿ ಕಲ್ಪಿಸಿ ಅದು ನಮಗೆ ಆಶೀರ್ವಾದ ಮಾಡೋ ಥರ ನಾವು ಮಾಡಿ ಆ ನಂಬಿಕೆಯಲ್ಲಿ ನಾವು ಬದುಕ್ತೀವಿ. ತಪಸ್ಸಿಗೆ ಕೂತಾಗ ನಾನಾ ಯೋಚನೆಗಳು ಬರ್ತವೆ. ಒಂದು ಚಂದದ ಹುಡುಗಿ ಬರ್ಬೋದು, ಸಾಲಗಾರರು ಬರ್ಬೋದು, ಆಮೇಲೆ ಇನ್ಯಾವುದೋ ದುಃಖದ ವಿಚಾರ ಬರ್ಬೋದು, ಏನೇನೋ ವಿಚಾರಗಳು ಬರ್ತವೆ. ಏಕಾಗ್ರತೆ ಮಾಡಬೇಕಾದ್ರೆ ಏನು ಮಾಡೋದು? ಅದಕ್ಕೆ ಒಂದು ಆಕೃತಿ ಬೇಕು, ಒಂದು ವಸ್ತು, ಒಂದು ರೂಪ. ನನ್ನ ಕಷ್ಟ ಹೇಳ್ಬೇಕಾದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋದು? ಎದುರುಗಡೆ ಒಬ್ಬ ವ್ಯಕ್ತಿ ಬೇಕಲ್ಲ. ಆ ವ್ಯಕ್ತಿಯಾಗಿ ಒಂದು ರೂಪ ಆಕೃತಿ ಆದಾಗ ಅವನು ಮನುಷ್ಯ ಇರ್ತಾನೆ. ಅವನು ಧೈರ್ಯ ಹೇಳ್ಬೇಕಾದ್ರೆ ಆ ಮೂರ್ತಿಯಲ್ಲಿ ಈ ಥರ ಒಂದು ಅಭಯ ಹಸ್ತ, ಅವನು ನಮಗೆ ಅಭಯ ಕೊಡ್ತಾ ಇದ್ದಾನೆ ಅಂತ. ಬಟ್ ನನ್ನ ಥರನೇ ಅವನು 2 ಕೈ ಏನಾದರೆ ಏನು ಇದು ಪ್ರಯೋಜನ? ಅವನಿಗೆ 4 ಕೈ ಕೊಟ್ಟಾಗ ಅದೊಂದು ವಿಶೇಷ ಇದು ಅಂತ. ಹೆಚ್ಚು ಶಕ್ತಿವಂತ. ನನಗಿಂತ ಹೆಚ್ಚು ಶಕ್ತಿವಂತ. ಒಂದೇ ತಲೆ ಬೇಡ, 2 ತಲೆ, 3 ತಲೆ, 4 ತಲೆ, 6 ತಲೆ, ಷಣ್ಮುಗ ಈ ಥರ ಇದು ಮಾಡಿದಾಗ ಆ ಪವರ್ಫುಲ್ಲು ಒಂದು ಫೀಲ್ ಬರುತ್ತೆ ನಮಗೆ. ಆಗ ಅವನಿಗೆ ಸರೆಂಡರ್ ಆದಾಗ, ಆ ಒಂದು ಪ್ರತಿಮೆಗೆ ಸರೆಂಡರ್ ಆದಾಗ ನಮ್ಮೊಳಗಡೆ ಒಂದು ಧೈರ್ಯ ಬರುತ್ತೆ. ಆ ಧೈರ್ಯವೇ ದೇವರು. ಆ್ಯಕ್ಚುಲಿ ದೇವರು ಅನ್ನೋದು ನಮ್ಮೊಳಗಡೆನೇ ಇದೆ, ಒಂದು ಪವರು. ಆ ಪವರ್ನ ನಾವು ಚಾರ್ಜ್ ಮಾಡಬೇಕು. ಆ ಚಾರ್ಜ್ ಮಾಡೋದು ಆ ಒಂದು ವಿಗ್ರಹ ಪೂಜೆಯಿಂದ, ಧ್ಯಾನ, ಪೂಜೆ ಅದೆಲ್ಲ ನೆನೆಸ್ಕೊಂಡಾಗ ಮುಸಲ್ಮಾನರದು ನಮಗೆ ಆಶ್ಚರ್ಯ ಅನಿಸುತ್ತೆ. ಅವರು ಆ ದೇವರ ಇದನ್ನೇ ಕಲ್ಪಿಸಬಾರ್ದು. ದೇವರು ನಿರಾಕಾರ, ನಿರ್ಗುಣ, ದೇವರಿಗೆ ಆಕಾರ ಕೊಡಬಾರ್ದು ದೇವರಿಗೆ ಅನ್ನೋದನ್ನು ಅಲ್ಲಿ ಪೈಗಂಬರವರಿಗೆ ಆದೇಶ ಮಾಡಿದ್ದಾರೆ. ಯಾಕೆ ಆದೇಶ ಮಾಡಿದ್ರು ಅಂದರೆ, ನೀವು ಕುರಾನ್ ಓದ್ಬೋದು. ಕುರಾನ್ ಓದಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಹಿಂದೆ ಅಲ್ಲಿ ಮೂರ್ತಿ ಪೂಜೆ ಇತ್ತು, ಅರೇಬಿಯಾದಲ್ಲಿ ಇತ್ತು ಮೂರ್ತಿ ಪೂಜೆ ಇತ್ತು. ಇಲ್ಲಿ ಹೇಗೆ ಮೂರ್ತಿ ಪೂಜೆ ಈಗ ಇದೆಯೋ ಆ ಥರ 6ನೇ ಶತಮಾನದವರೆಗೆ ಮೂರ್ತಿ ಪೂಜೆ ಇತ್ತು. ಆ ಮೂರ್ತಿಯನ್ನು ಇಟ್ಕೊಂಡು ದುಡ್ಡು ಮಾಡ್ತಿದ್ರು, ದುರುಪಯೋಗ ಮಾಡ್ತಿದ್ರು. ಅದಕ್ಕೆ ಅವರು ರೆಬೆಲ್ ಆಗಿ, ಆ್ಯಕ್ಚುಲಿ ಮೊಹಮ್ಮದ್ ಪೈಗಂಬರ ಪ್ರವಾದಿ ಒಬ್ಬರು ಕ್ರಾಂತಿಕಾರಿ, ಒಬ್ಬ ಕ್ರಾಂತಿ ಪುರುಷ. ಅವರು ರೆಬೆಲ್ ಆಗಿ ಅದನ್ನೆಲ್ಲ ಕಟ್ ಮಾಡಿದ್ರು. ಯಾರು ಮೂರ್ತಿ ಪೂಜೆ ಮಾಡಬಾರ್ದು, ನೀವು ಅದನ್ನು ದೇವರನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ದೇವರ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ನೀವು ದೇವರ ವಿಗ್ರಹ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ. ವಿಗ್ರಹವೇ ಇರಬಾರ್ದು, ದೇವರಿಗೆ ಆಕಾರ ಕೊಡಬೇಡಿ, ಆಕಾರವಿಲ್ಲದೆ ಪೂಜೆ ಮಾಡಿ, ಆಗಲೇ ನಿಮಗೆ ಏಕಾಗ್ರತೆ ಬರೋದು ಅಂತ ಅವರು ಒಂದು ಆದೇಶ ತಂದ ಮೇಲೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷೇಧ ಆಯಿತು. ಅಷ್ಟು ಪವರು ನಮ್ಮಲ್ಲಿ ಆ ನಿರಾಕಾರ, ನಿರ್ಗುಣ ಅಂತ ನಮ್ಮ ಋಷಿಗಳು ಹೇಳಿದ್ದಾರೆ, ಅದನ್ನು ಆವಾಗಲೇ ಹೇಳಿದ್ದಾರೆ. ಆದರೆ ನಮಗೆ ಏಕಾಗ್ರತೆ ಬೇಕು ಅಂದಾಗ ನಾವು ಒಂದು ವಿಗ್ರಹವನ್ನು ಸೃಷ್ಟಿ ಮಾಡಿ ಏಕಾಗ್ರತೆಗೋಸ್ಕರ ನಾವು ಅದನ್ನು ಪೂಜೆ ಮಾಡ್ತೀವಿ. ಇಲ್ಲಾಂದರೆ ನಮಗೆ ಕಾನ್ಸಂಟ್ರೇಷನ್ ಬರಲ್ಲ. ಅದಕ್ಕೆ ಆ ವಿಗ್ರಹ ಪೂಜೆ ನಾವು ಹಿಂದೂಗಳು ಮಾಡ್ತಾ ಇರೋದು. ಇದೂ ತಪ್ಪಲ್ಲ, ಅದೂ ತಪ್ಪಲ್ಲ.
ಅದು ಸತ್ಯ, ಇದು ಸತ್ಯ. ಹೌದು ಹೌದು. ಮತ್ತೆ ಸನ್ಯಾಸಿಗಳಿಗೆ ಅವ್ರದ್ದು ಚಿತ್ತಶುದ್ಧಿ ಇತ್ತು. ಕಾರಣ ಅವ್ರಿಗೆ ಬಣ್ಣ ಬಣ್ಣದ ಜಗತ್ತಲ್ಲಿ ಬದುಕಿದವರಲ್ಲ, ಅವ್ರದ್ದು ಒಂದು ಪ್ರತ್ಯೇಕವಾದ ಬದುಕಿದೆ. ಬಟ್ ಸಂಸಾರಿಗಳಿಗೂ ಅಧ್ಯಾತ್ಮ ಅಥವಾ ದೈವಿಕತೆ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ವಿಗ್ರಹ ಬೇಕೇ ಬೇಕು. ಈಗ ಸನ್ಯಾಸಿಗಳು ವಿಗ್ರಹದ ಹೊರತಾಗಿಯೂ ಅವರು ಅದಕ್ಕೆ ನಿಲ್ಲಬಲ್ಲರು, ಅಲ್ಲಿ ಹೋಗಿ ಕೂರಬಲ್ಲರು ಅವರು. ಆದರೆ ಸಂಸಾರಿಗಳಿಗೆ 1000 ಚಿತ್ತ ರೋಧನೆಗಳು, ಚಿತ್ತ ವಿಕಾರಗಳು. ಅವನಿಗೊಂದು ದೇವಸ್ಥಾನ ಮಾಡೋದು ಮನೆಯಲ್ಲಂತೂ ನೀನು ಮಾಡಲ್ಲ, ಅಲ್ಗಾದ್ರೂ ಹೋಗು. ಯಾಕಂದ್ರೆ ದೇವಸ್ಥಾನಗಳು ಅಲ್ಲಲ್ಲಿ ಕಂಡಾಗ ಆ ದೈವ ಪ್ರಜ್ಞೆ ಎಚ್ಚರವಾಗಬೇಕು ಅವನಿಗೆ. ಮತ್ತೆ ಒಂದು ವಿಗ್ರಹ ಕಂಡಾಗ ನನಗಿಂತ ಹಿರಿದಾದದ್ದು ಇನ್ನೇನೋ ಇದೆ, ನನ್ನ ನೋಡ್ತಾ ಇದೆ ಅನ್ನೋ ಎಚ್ಚರ ಬಂದು ತನ್ನ ಅವಗುಣಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಸೊ ಈ ಎಲ್ಲ ಕಾರಣಗಳಿಗೆ ನೀವು ಹೇಳ್ದಂಗೆ ವಿಗ್ರಹ ಬಂದಿದ್ದು ಅವನ ವಿಕಾರವನ್ನು ಒಂದು ಕಡೆ ಏಕಾಗ್ರಗೊಳಿಸ್ಲಿಕ್ಕೆ. ದೇವಸ್ಥಾನಗಳು ಬಂದಿದ್ದು ದೈವತ್ವ. ಅದನ್ನು ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇದೆ ಎಂದಾಗ ಅಲ್ಲಿ ಹೋಗಿ ಕೂತಾಗ, ಅಲ್ಲಿ ಹೋಗಿ ಒಂದು ದರ್ಶನ ಮಾಡಿದಾಗ ಅವನು ಮನೆಯಲ್ಲಿ ಅದನ್ನ ಸಪರೇಟ್ ಮಾಡದೇ ಇರ್ಬೋದು ಜಂಜಾಟದಲ್ಲಿ. ದೇವಸ್ಥಾನಕ್ಕೆ ಹೋದಾಗ ಅವನು ಅದನ್ನೇ ಮಾಡ್ಬೇಕು, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಏಕಾಗ್ರತೆ ಅಲ್ಲಿ ಬರುತ್ತೆ. ಅಷ್ಟು ಆ ಚೌಕಟ್ಟಲ್ಲಿ ಅವನು ಶುದ್ಧ ಆಗಿರ್ತಾನೆ. ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋದವನು ಏನು ಕೇಳ್ಬೋದು, ನೋಡಪ್ಪ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಲಾಭ ಬರಬೇಕು, ನನಗೆ ದುಡ್ಡು ಬರಬೇಕು, ಆಮೇಲೆ ನನ್ನ ಮಗಳು ಎಕ್ಸಾಮ್ ಕಟ್ಟಿದ್ದಾಳೆ, ಅವಳು ಪಾಸ್ ಆಗಬೇಕು, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು, ಹೀಗೆ ಒಳ್ಳೆಯದನ್ನೇ ಅವನು ಕೇಳ್ತಾನೆ ವಿನಃ ಅವನು ಹಾಳಾಗೋಗ್ಲಿ, ಅವನು ನಾಶ ಆಗೋಗ್ಲಿ ಅಂತ ದೇವಸ್ಥಾನದಲ್ಲಿ ಯಾರೂ ಕೇಳಲ್ಲ. ಕೆಟ್ಟವನು ಕೂಡ ಕೇಳಲ್ಲ. ಮತ್ತೆ ಆ ದೇವಸ್ಥಾನ ಒಂದು ಕೋಟಿ ಪಾಸಿಟಿವ್ ಥಾಟ್ಸ್ಗಳು ಕೇಳಿ 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 ಅದೊಂದು ಶ್ರದ್ಧಾ ಕೇಂದ್ರ ಆಗಿರುತ್ತೆ. ಹೌದು. ಆಮೇಲೆ ಒಂದು ವಿಗ್ರಹಕ್ಕೆ ನೀವು ಏಕಾಗ್ರತೆಯಿಂದ ಅದನ್ನೇ ಒಂದು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವ ಮ್ಯಾಗ್ನೆಟಿಕ್ ಪವರ್ ಅದಕ್ಕೆ ಬರುತ್ತೆ. ಅದು ಹೇಗೆ ಅಂತಂದರೆ, ಒಂದು ಮ್ಯಾಗ್ನೆಟ್ಟು, ಆ ಮ್ಯಾಗ್ನೆಟ್ಟಿಗೆ ನೀವು ಒಂದು ಬ್ಲೇಡನ್ನು ಅಂಟಿಸಿ, ಆ ಬ್ಲೇಡನ್ನು ಅಂಟಿಸಿ ಸ್ವಲ್ಪ ಹೊತ್ತಿಟ್ಟ ಮೇಲೆ ನೆಕ್ಸ್ಟ್ ಈ ಬ್ಲೇಡಿಗೆ ಒಂದು ಮ್ಯಾಗ್ನೆಟಿಕ್ ಪವರ್ ಬರುತ್ತೆ. ನೀವು ಸುಮ್ಮನೆ ಇನ್ನೊಂದು ಬ್ಲೇಡನ್ನು ಅದು ಹೇಳ್ಕೊಳ್ಳುತ್ತೆ. ಅಂದರೆ ಈ ಮ್ಯಾಗ್ನೆಟಿಕ್ ಪವರ್ ಬ್ಲೇಡಿಗೆ ಬಂತು. ಒಂದು ಗುಂಡು ಪಿನ್ನನ್ನು ಮ್ಯಾಗ್ನೆಟಿಕ್ ಅಂಟಿಸಿದ್ರೆ ಸ್ವಲ್ಪ ಹೊತ್ತಲ್ಲಿ ಈ ಗುಂಡು ಪಿನ್ನಿಗೂ ಮ್ಯಾಗ್ನೆಟಿಕ್ ಪವರ್ ಬರುತ್ತೆ. ಅಂದರೆ ನಾವು ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಇದ್ದಾಗ ಆ ವಿಗ್ರಹಕ್ಕೆ ಒಂದು ಮ್ಯಾಗ್ನೆಟಿಕ್ ಪವರ್ ನಮ್ಮ ದೇಹದಿಂದ ಅಲ್ಲಿಗೆ ಬಂತು. ಲಕ್ಷಾಂತರ ಭಕ್ತರದ್ದು ಬಂದಾಗ ಆ ವಿಗ್ರಹಕ್ಕೆ ಒಂದು ಪವರ್ ಬಂದೇ ಬರುತ್ತೆ. ಎಕ್ಸಾಕ್ಟ್ಲಿ. ಈ ನೀವು ನಮ್ಮ ಮೈಕೆಲ್ ಫ್ಯಾರಡೆ ಸಿದ್ಧಾಂತ ಪ್ರಕಾರ ಒಂದು ಮ್ಯಾಗ್ನೆಟ್ ಸುತ್ತ ಒಂದು ಕಾಯಿಲ್ ಸುತ್ತಾ ಇದ್ರೆ ಎಲೆಕ್ಟ್ರಿಸಿಟಿ ಉತ್ಪನ್ನ ಆಗುತ್ತೆ ಅಂತ, ಬಲ್ಬ್ ಉರಿಯುತ್ತೆ. ಅದೇ ಸಿದ್ಧಾಂತ ಒಂದು ವಿಗ್ರಹ ಮಧ್ಯೆ ಇದ್ದು ನಾವು ಅದಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ರೆ ಒಂದು ಡೈನಮೋ ಥರ ವಿದ್ಯುತ್ ಪ್ರವಾಹ ಆಗುತ್ತೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ. ಅಲ್ಲಿಂದ ನಾವು ಹೊರಗಡೆ ಬಂದಾಗ ನಮ್ಮ ದೇಹದಲ್ಲಿರುವ ವಿದ್ಯುತ್ ಕಾಂತಶಕ್ತಿ ನಿಮ್ಮಲ್ಲಿ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ನೀವು ಹೊರಗಡೆ ಸಾಮಾನ್ಯ ಮನುಷ್ಯ. ನನ್ನಲ್ಲಿ ಅಲ್ಲಿ ಹೋಗಿ ಬಂದ ಮೇಲೆ ಸ್ವಲ್ಪ ಒಂದು ಬೇರೆ ಒಂಚೂರು ಬದಲಾವಣೆ ಆಗಿದೆ. ನನ್ನ ವಿಲ್ ಪವರ್ ಜಾಸ್ತಿ ಆಗಿದೆ, ನಿಮ್ಮ ವಿಲ್ ಪವರ್ ಕಡಿಮೆ ಇದೆ. ಹಾಗಾಗಿ ನೀವು ಆಟೋಮೆಟಿಕ್ಕಾಗಿ ನನ್ನ ಮಾತು ಕೇಳ್ತೀರಿ, ನನ್ನ ಮಾತಿಗೆ ತಲೆ ಬಾಗ್ತೀರಿ, ನನ್ನ ಕೆಲಸಗಳಾಗತ್ತೆ. ಇದು ದೇವಸ್ಥಾನಕ್ಕೆ ಹೋಗಿದ್ದರಿಂದ ನನ್ನ ಕೆಲಸ ಆಯಿತು, ತಿರುಪತಿಗೆ ಹೋಗಿ ಬಂದ ಮೇಲೆ ನಮಗೆ ಒಳ್ಳೇದಾಯಿತು, ಇನ್ನೊಂದು ದೇವಸ್ಥಾನಕ್ಕೆ ಹೋದ ಮೇಲೆ ನಮಗೆ ಒಳ್ಳೇದಾಯಿತು ಅಂತ ನಾವು ಒಳ್ಳೇದು ಯಾಕೆ ಆಯಿತು ಅಂತಂದರೆ, ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ಆ ಮ್ಯಾಗ್ನೆಟಿಕ್ ಪವರ್ ನಮ್ಮ ದೇಹದೊಳಗೆ ಬಂದು ಸ್ವಲ್ಪ ದಿವಸ ಆದಮೇಲೆ ನಮ್ಗೆ ಆ ಪವರ್ ಹೊರಟೋಗುತ್ತೆ. ಮತ್ತೆ ರೀಚಾರ್ಜ್ ಮಾಡಬೇಕಾದ್ರೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೊಂದು ಹೋಗ್ತಾ 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 ಸೈಕಲಾಜಿಕಲಿ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ. ಹೌದು, ಅವರೇ ನೀವು ಆಗ್ತೀರಾ. ಅಂದರೆ ಹಂಸಲೇಖ ಸರ್ ಹೇಳಿದ ಹಾಗೆ ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗುವೆ ಅಂತ. ನಾವು ಒಬ್ಬರು ಜ್ಞಾನಿಗಳು ಹೇಳಿದ್ರು, ದೇವರ ಬಗ್ಗೆ ತಿಳಿದವರು ಕೋಟ್ಯಾಂತರ ಜನ ಇದ್ದಾರೆ, ದೇವರೇ ಆದವರು ಬೇರೆ. ಅಂದರೆ ಜ್ಞಾನ ಬೇರೆ, ಸಾಕ್ಷಾತ್ಕಾರ ಬೇರೆ. ಜ್ಞಾನ ಅಂದರೆ ನಾನು ಅದ್ರ ಬಗ್ಗೆ ತಿಳಿಯೋದು, ಸಾಕ್ಷಾತ್ಕಾರ ಅಂದರೆ ಅದೇ ನಾನು ಆಗೋದು ಅಂತ. ಸೊ ದೈವತ್ವ ತಿಳಿದವ್ರು ತುಂಬ ಜನ ಇದ್ದಾರೆ. ಓಕೆ, ಹಿಂಗೆ ಅಂತ. ಬಟ್ ನೀವು ಹೇಳ್ದಂಗೆ ಅಣ್ಣವ್ರ ಬಗ್ಗೆ ಹೇಳ್ತಾ ಇದ್ರಿ, ಅವರೇ ಅದಾಗೆ ಆಗಿ ಬದುಕುತ್ತಿದ್ರಲ್ಲ, ಅದು ಸಾಕ್ಷಾತ್ಕಾರ. ನೋಡಿ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಒಳಗೆ ಹೋಗಿ ಆಚೆ ಬಂದವನ ಒಳಗಿನ ಅಂತಃಶಕ್ತಿ, ಅವನ ಜ್ಞಾನ ಅಥವಾ ಅವನಿಗಿರೋ ಏನೋ ಒಂದು ಎನರ್ಜಿ ಹೆಚ್ಚಾಗಿರುತ್ತೆ. ಹಾಗಾಗಿ ಅವನ ಮಾತನ್ನ ಕೆಳಗಿನವರು ಕೇಳ್ತಾರೆ, ಕೆಲಸ ಆಗತ್ತೆ.
ಕೆಲಸ ಆಗುತ್ತೆ. ಅದಕ್ಕೆ ದೇವಸ್ಥಾನದಿಂದ ಅದೊಂದು ದೊಡ್ಡ ಉಪಯೋಗ. ಅದ್ಭುತ. ಜೊತೆಗೆ ಅದು ದೇವಸ್ಥಾನವಾಗ್ಬೋದು, ಮಸೀದಿ ಆಗ್ಬೋದು, ಚರ್ಚೆ ಆಗ್ಬೋದು, ದೈವಿಕ ವಿಚಾರಗಳು ಯಾವುದೇ ಆಗಿರ್ಬೋದು, ಭಕ್ತಿ ನಂಬಿಕೆ ಎಲ್ಲೆಲ್ಲಿದೆಯೋ ಅಲ್ಲಿ ಇವನು ಒಬ್ಬ ಮಹಾತ್ಮ ಕೂಡ ಅಷ್ಟೇ ಪ್ರಭಾವ ಬೀರುತ್ತಾನೆ. ಅಷ್ಟೇ ಪ್ರಭಾವ ಬೀರ್ತಾನೆ. ಯಾಕಂದರೆ ಅವನು ಕೆಟ್ಟದ್ದು ಯೋಚನೆ ಮಾಡಲ್ಲ, ಯಾರಿಗೂ ಕೆಟ್ಟದಾಗಬೇಕಂತ ಯೋಚನೆ ಮಾಡಲ್ಲ. ಪಾಸಿಟಿವ್ ಯೋಚನೆ ಮಾಡ್ತಾ 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 ಅವನಲ್ಲಿ ಚಾರ್ಜ್ ಆಗುತ್ತೆ, ದೇಹದಲ್ಲಿ ಮ್ಯಾಗ್ನೆಟಿಕ್ ಪವರ್ ಚಾರ್ಜ್ ಆಗ್ತಾ ಹೋಗುತ್ತೆ. ಅವನೊಬ್ಬರು ತಲೆ ಹಿಂಗೆ ಮುಟ್ಟಿದ್ರು ಕೂಡ ಅದೊಂದು ಬೇರೆದೇ ಪವಾಡವನ್ನು ಉಂಟು ಮಾಡುತ್ತೆ. ಹೌದಲ್ಲ ಸರ್? ಸೊ ಪವಾಡ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಇಟ್ ಮೀನ್ಸ್ ಅಸಾಧ್ಯವಾದದ್ದು ಸಾಧ್ಯವಾಗಲಿ ಕಾರಣ ಸಿಗುತ್ತಲ್ಲ. ಅದ್ಭುತ. ಒಟ್ಟಲ್ಲಿ ಪ್ರಕೃತಿಯಲ್ಲಿ ಕೆಲವು ವಿಸ್ಮಯಗಳು, ಅದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆಮೇಲೆ ಆ ಉತ್ತರ ಕಂಡುಹಿಡಿಯುವಷ್ಟು ಆಯುಸ್ಸು ಯಾರಿಗಿಲ್ಲ. ಯಾರೇ ಎಷ್ಟೇ ಸೈಂಟಿಸ್ಟ್ ಆಗಲಿ ಆ ಕಂಡುಹಿಡಿಯೋಷ್ಟೊತ್ತಿಗೆ ಮುದುಕಾಗ್ತಾನೆ, ಅವನಿಗೆ ಅರ್ಧ ಗೊತ್ತಾಗತ್ತೆ, ಇನ್ನು ಅರ್ಧ ಚಡಪಡಿಸುವಷ್ಟೊತ್ತಿಗೆ ಅವನ ಪ್ರಾಣ ಅವನು ಸತ್ತಾಗಿರ್ತಾನೆ. ಈಗ ಮನೋಹರ್ ಸರ್, ನೀವು ಹೇಳಿ ತುಂಬ ತಿಳ್ಕೊಳ್ಳಿಕ್ಕೆ ಒದ್ದಾಡೋದು ಉತ್ತಮವ, ಆಯಿತು ನನ್ನ ಅರಿವಿಗೆ ಬಂದಾಗ ನಾನು ತಿಳ್ಕೊಳ್ಳಿ ಅಂತ ಸುಮ್ಮನೆ ಹಾಗೆ ಇರೋದು ಉತ್ತಮ. ತುಂಬ ತಿಳ್ಕೊಳ್ಳೋಕ್ಕೆ ಒದ್ದಾಡೋದು ಮನುಷ್ಯನ ಸಹಜ ಗುಣ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಸಿವು, ಜ್ಞಾನದ ಹಸಿವು. ಕೊನೆಗೆ ಅನುಭವ ಆದಾಗ ಅವನಿಗೆ ನೀವು ಹೇಳಿದ ಇಷ್ಟೇ ಪ್ರಪಂಚ, ನನಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ ನನಗೆ ಸಿಗೋದು, ನಾನು ಏನೇ ಪ್ರಯತ್ನ ಮಾಡಿದರೂ ಅದು ನನಗೆ ಸಿಗಲ್ಲ. ತುಂಬ ಪ್ರಯತ್ನ ಮಾಡ್ತಾನೆ ಅವನು, ಒಂದು ವಸ್ತು, ಒಂದು ವ್ಯಕ್ತಿ ಪಡೆಯೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಒಂದು ಸ್ಥಾನ, ಒಂದು ಯೋಗ್ಯತೆ, ಅದು ಪಡೆಯೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಕೊನೆಗೆ ಇವನಿಗೆ ಇಷ್ಟೇ ಸಿಕ್ಕಿದ್ದು ಒಂದು ಹಂತದಲ್ಲಿ ಅವನಿಗೆ ಅರ್ಥ ಆಗುತ್ತೆ, ನನಗಿಷ್ಟೇ ಸಿಕ್ಕಿದ್ದು, ನನ್ನ ಇಲ್ಲಿ ಇಷ್ಟೇ, ನನ್ನ ನೋಡಿ ಈ ಹಣೆ ಬರಹ ಅಂತಾರಲ್ಲ, ನಾವು ಕಂಪ್ಯೂಟರಲ್ಲಿ ನಾವು ಮಾನಿಟ್ರ್ ನೋಡ್ತೀವಲ್ಲ, ಈ ಮಾನಿಟ್ರ್ ಇದು ನಮ್ಮ ಹಣೆ, ಪ್ರತಿಯೊಬ್ಬರ ಹಣೆ, ಇದು ಕೂಡ ಹಣೆ ಬರಹ ಅಂತಂದರೆ ಅದು ಮಾನಿಟ್ರ್. ಅದನ್ನು ಓದುವ ಶಕ್ತಿ ನಾವು ಗಳಿಸ್ಕೋಬೇಕಷ್ಟೆ. ನಮ್ಮ ಹಣೆ ಬರಹ ನಾವು ನಮಗೆ ತುಂಬ ಅನುಭವದಿಂದ ಸಿಗುತ್ತೆ, ಅದು ಸಿಗುತ್ತೆ. ಓಕೆ. ಯಾಕಂದರೆ ಇಷ್ಟು ಅನುಭವ ಆದಮೇಲೆ ಒಂದು ಲೆಕ್ಕಾಚಾರ ಇರುತ್ತೆ, ನಾನು ಈ ಥರ ಮಾಡಿದ್ದಕ್ಕೆ ಹೀಗಾಯಿತು, ನಾನು ಮುಂದೆ ಈ ಥರ ಮಾಡಿದ್ರೆ ಹೀಗಾಗತ್ತೆ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಅವನು ಅನುಭವದ ವ್ಯರ್ಥ ಆಗುತ್ತೆ, ಮೂರ್ಖ ಆಗ್ತಾನೆ. ಪಕ್ವತೆ ಓದಿದ್ರಿಂದಲೂ ಬರ್ಬೋದು, ಎಲ್ಲ ನೋಡಿದ್ರಿಂದ, ಕೇಳಿದ್ರಿಂದ. ನೀವು ಹೇಳಿದಂಗೆ ಸ್ವತಃ ತಮ್ಮ ಜೀವನವನ್ನೇ ಅವಲೋಕನ ಮಾಡಿದ್ರೆ ಅದು ಯಾವ ಗ್ರಂಥಕ್ಕಿಂತ ಹೆಚ್ಚು ಕಡಿಮೆ ಏನಿಲ್ಲ. ನೋಡಿ, ಅದ್ಭುತವಾದದ್ದು. ಜೊತೆಗೆ ಬದುಕು ಹೋಗ್ತಾ 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 ಏನೇ ನಮ್ಮ ಬದುಕಲ್ಲಿ ಸಿಕ್ಕಿರ್ಬೋದು, ಅದು ಒಂಚೂರು ಇನ್ನೊಬ್ರಿಗೆ ಜಾಸ್ತಿ ಸಿಕ್ಕಿರ್ಬೋದು, ನಮಗೊಂಚೂರು ಕಡಿಮೆ ಸಿಕ್ಕಿರ್ಬೋದು. ಆದರೆ ಎಲ್ಲರೂ ಹೂ ಆಗಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಹೂವಿನ ಜೊತೆ ಇರೋ ದಾರ ಆದರೂ ಕೂಡ ನಾವು ಸಂತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಅದನ್ನು ನೀವು ಒಪ್ತೀರಾ? ದಾರ ಆದರೂ ಅಷ್ಟು ಖುಷಿ ಪಡ್ರಪ್ಪ, ಆದರೆ ಹೂವಿನ ಜೊತೆ ಸೇರೋ ಪ್ರಯತ್ನ ಮಾಡಿ ಅಂತ. ಖಂಡಿತ. ಯಾಕಂದರೆ ದಾರ ಒಂದೇ ಭಗವಂತನ ಮುಡಿ ಸೇರ್ಲಿಕ್ಕಾಗಲ್ಲ. ಆದರೆ ದಾರಕ್ಕೆ ಹೂವನ್ನು ಪೋಣಿಸಿದಾಗ ಎರಡೂ ಒಟ್ಟಿಗೆ ಅಲ್ಬೋದು. ದಾರದ್ದು ಎಂತಹ ಯೋಗ ಅದು. ದಾರ ಅಂದ್ಕೊಳ್ಬೋದಾ, ನಾನು ಹೂವಿನ ಜೊತೆ ಸೇರಲ್ಲ, ನನಗೆ ಸಿಗದ, ನಾನು ಹೂ ಸ್ವಯಂ ಮಹಾತ್ಮ, ಅವನಿಗೆ ಆ ಯೋಗ ಇದೆ ಈ ಜನ್ಮದಲ್ಲಿ. ಬಟ್ ನಾನು ಹೂ ಹಾಲಿಲ್ವಲ್ಲ ಅಂತ ದಾರ ಅಳ್ತಾ ಕೂರೋದ್ರ ಬದಲು, ಅಪ್ಪ ನನ್ನ ಒಂಚೂರು ಹತ್ರ ಸೇರಿಸ್ಕೊಳ್ಳಪ್ಪ ಅಂತ ಹೂವಿನ ಜೊತೆ ಸೇರಿಬಿಟ್ರೆ ನಾನು ಎತ್ತರಕ್ಕೆ ಇರಬಲ್ಲೆ. ಹಾಗಾಗಿ ನೀವು ಹೇಳಿದ್ರಿ, ನಾವು ಹಂಸಲೇಖ ಅವರು ಸಾಂಗತ್ಯದಲ್ಲಿ ಓಡಾಡ್ದು, ಕಾಶಿನಾಥ್ ಅವರು, ಬಹುಶಃ ಅವರು ಅವತ್ತು ಹೂ ಆಗಿದ್ರು, ನೀವು ದಾರ ಆಗಿ ಸೇರ್ಕೊಂಡಿದ್ರಿಂದ ನೀವು ಇವತ್ತು ಹೂ ಆಗಿದ್ದೀರಿ, ಹಾರ ಆಗಿದ್ದೀರಿ, ಭಗವಂತನನ್ನು ಸೇರಿದ್ದೀರಿ. ಸೊ ಇವತ್ತು ಯುವಕರಿಗೆ ಇಲ್ಲ ನಾನೇ ಹೂ ಆಗಬೇಕು ಅಂತ ಮೊದಲು ಅಹಂಕಾರ, ಅವ್ರ ಶಕ್ತಿ ಅವರು ಒಪ್ಕೊಳ್ಳೋಕೆ ತಯಾರಿಲ್ಲ. ನಿನ್ಗೆ ಅದು ಇಲ್ಲಪ್ಪ, ನೀನು ಅಷ್ಟು ಮಾಡ್ಲಿಕ್ಕೆ ಆಗಲ್ಲ, ಬೇರೆ ಏನಾದರೂ ಮಾಡು, ಇಲ್ಲ ನಾನು ಅದು ಆಗಬೇಕು ಅಂತಾನೆ. ಬಟ್ ಒಂದು ಹಂತ ಮೀರೋದ್ಮೇಲೆ ನಾನು ಇಡೀ ಜೀವನ ಯಾವ್ದು ನನ್ನಿಂದ ಆಗಲಿಲ್ವೋ ಅದಕ್ಕೂ ಒದ್ದಾಡ್ತಾನೆ ಕಳೆದು ಬಿಟ್ಟೆ. ಎಷ್ಟು ಚಂದದ ಬದುಕು. ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು, ಒಪ್ಕೊಳ್ಬೇಕು. ನಮ್ಮ ಮಿತಿಯನ್ನು ಒಪ್ಕೊಂಡು ಇದು ನಂದಲ್ಲ, ನಾನು ಮಾಡಬಾರ್ದು. ಉದಾಹರಣೆಗೆ ಹಾಡೋದು, ನಾನು ಎಂತೆಂಥ ಟ್ಯೂನ್ ನಾನು ಕ್ರಿಯೇಟ್ ಮಾಡುವಷ್ಟು ನನಗೆ ಸರಸ್ವತಿ ಅನುಗ್ರಹ ಕೊಟ್ಟಿದ್ದಾಳೆ. ಹಾಡಕ್ಕೆ ಹೋಗ್ಬಾರ್ದು ನಾನು. ಹಾಡೋರು ಕೆಲವರು ಮಾತ್ರ. ನಮ್ಮ ಸಿಂಗರಾಗಿ ಇದು ಸಂಗೀತ ನಿರ್ದೇಶಕ ಹಾಡಿ ಯಶಸ್ವಿಯಾದವರು ಕೆಲವರು. ಒಂದು ಘಂಟಸಾಲ, ಅವರು ಸಂಗೀತ ನಿರ್ದೇಶಕರು ಆಗಿದ್ದರು, ಗಾಯಕರು ಮೊದಲು,
ಸಂಗೀತ ನಿರ್ದೇಶನದಲ್ಲಿ ಯಶಸ್ವಿ ಕಂಡರು. ಕಿಶೋರ್ ಕುಮಾರ್ ಗಾಯಕರಾಗಿ ಮೊದಲು ಸಂಗೀತ ನಿರ್ದೇಶನವೂ ಮಾಡಿದ್ದಾರೆ ಅವರು. ರವೀಂದ್ರ ಜೈನು ಸಂಗೀತ ನಿರ್ದೇಶಕ ಮೇಯ್ನು, ಆದರೆ ಹಾಡಿಯೂ ಹಾಡಿದ್ದಾರೆ. ಆರ್ ಡಿ ಬರ್ಮನ್ ಸಂಗೀತ ನಿರ್ದೇಶಕರಾಗಿ ಅಲ್ಲಲ್ಲಿ ಹಾಡಿ ಗೆದ್ದರು. ನಾನು ಹಾಡೋಕ್ಕೆ ಪ್ರಯತ್ನ ಪಟ್ಟೆ. ನಂದು ವಾಯ್ಸ್ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅಪಸ್ವರ ಬರುತ್ತೆ, ಬೇಡ ನಾನು ಹಾಡಬಾರ್ದು. ನಾನು ಹಾಡೋದನ್ನು ಗಾಯಕರಿಗೆ ಹೇಳಿಕೊಟ್ರೆ ಅವರು ಅದನ್ನು ಇಂಪ್ರೂವೈಸ್ ಮಾಡ್ತಾರೆ. ಸೂಪರ್. SPB ಧ್ವನಿ ಇನ್ನೊಬ್ಬರಿಗೆ ಸಿಕ್ಕಿಲ್ಲ. ಅದು SP ಬಾಲು ಅವರಿಗೆ ಮಾತ್ರ ಸಿಕ್ಕಿದೆ. ಮೊಹಮ್ಮದ್ ರಫಿ ಅವರ ಏಕಮೇವ ಮೊಹಮ್ಮದ್ ರಫಿ. ಕಿಶೋರ್ ಕುಮಾರ್ ಅವ್ರ ಧ್ವನಿ ಇನ್ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ನಾವು ಒಪ್ಕೋಬೇಕು. ನನ್ನ ಕೈಲಾಗಲ್ಲ, ನನ್ನ ಧ್ವನಿ ನನಗೆ ಇಷ್ಟ ಆಗಲ್ಲ ಅಂದಮೇಲೆ ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ. ನಾನು ಹಾಡೋದು ಬೇಡ, ನಾನು ಹಾಡಿಸ್ತೀನಿ. ಎಲ್ಲರೂ ಯಾವುದೋ ಒಂದಲ್ಲಿ ಅದ್ಭುತ ಇರ್ತಾರೆ. ಹೌದು, ನನಗೆ ಅದರಲ್ಲಿ ಆನಂದ. ನನ್ನ ಈ ಹಾಡನ್ನು ಅವ್ರು ಎಷ್ಟು ಚೆನ್ನಾಗಿ ಹಾಡಿ ಅದಕ್ಕೊಂದು ಜೀವ ಕೊಟ್ಟರು ಅಂತ ನೋಡಿ. ನೀವು ಅದರಲ್ಲಿ ಖುಷಿ ಪಟ್ಟರೆ ನಿಮ್ದೊಂದು ಶುದ್ಧಾತ್ಮ ಆಗುತ್ತೆ. ನಾನು SP ಆಗಲಿಲ್ವಲ್ಲ ಅನ್ನೋದಾದರೆ ಇವನ್ ನಿಮಗೆ ಕಂಪೋಸಿಷನ್ ಅವಕಾಶವೂ ಸಿಗಲ್ಲ. ಇರೋದನ್ನು ಕಳ್ಕೊಳ್ಬೇಕಾಗುತ್ತೆ. ಅದ್ಭುತ ಸರ್. ಅಂದರೆ ನೋಡಿ, ನೀವು ಆಧ್ಯಾತ್ಮಿಕವಾಗಿ ಅದು ಎಷ್ಟು ಆಳಕ್ಕೆ ಹೋದ್ರಿ ಅಂದರೆ, ಮೂರ್ತಿ ಪೂಜೆ ಬಗ್ಗೆ ಭಾಳ ವಿವರವಾಗಿ ಹೇಳಿದ್ರಿ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅನ್ನೋದ್ರ ವಿವರಣೆ ಹೇಳಿದ್ರಿ, ಮತ್ತು ಬೇರೆ ಧರ್ಮದಲ್ಲಿ ನಿರಾಕಾರ ಇರಬಹುದು, ಆದರೆ ಅದೂ ತಪ್ಪಲ್ಲ, ಇದೂ ತಪ್ಪಲ್ಲ. ಮೂಲವಾಗಿ ಅದು ನಿರಾಕಾರವೇ ಸತ್ಯ. ಆದರೆ ಆಕಾರ ಬಂದದ್ದು ಮನುಷ್ಯನ ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು. ಅವನಿಗೆ ನಿರಾಕಾರದಲ್ಲೇ ಭಗವಂತನ ಕಾಣೋ ಶಕ್ತಿ ಅಥವಾ ಪ್ರಬುದ್ಧತೆ ಎಲ್ರಿಗೂ ಇರಲ್ಲ. ಈಗ ಮೇಷ್ಟ್ರು ಇಲ್ಲದೆ ಹೋದ್ರು ನಾನು ಸೈಲೆಂಟಾಗಿ ಇರಬೇಕು ಅನ್ನೋ ವಿದ್ಯಾರ್ಥಿ ಎಷ್ಟು ಜನ. ಮೇಷ್ಟ್ರು ಒಬ್ಬರು ಇರಲೇಬೇಕಲ್ಲಿ. ಹಂಗಿದ್ದಾಗಲಿ ಕೆಲವೊಬ್ರು ವಿದ್ಯಾರ್ಥಿಗಳಿಗೆ ಬುದ್ಧಿ ಬರೋದು. ಸೊ ದಟ್ಸ್ ಗ್ರೇಟ್. ಆ ವಿಚಾರದಲ್ಲಿ ನೀವು ತುಂಬ ತಿಳ್ಕೊಂಡಿದ್ದೀರಿ. ಜೊತೆಗೆ ಮುಂದುವರಿತಾ ನೀವು ಯಶ್ ಸರ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ರಿ, ಅಥವಾ ಕಿರಾತಕ ಬಗ್ಗೆ ಮಾಡಿದ್ರೆ ಅದ್ರ ಬಗ್ಗೆ ಒಂಚೂರು ಹೇಳೋದಾದ್ರೆ. ಯಶ್ ಅವರು ಒಂದು ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ನಮ್ಮ ರೇಖಾರಾಣಿ ಅವ್ರದ್ದು, ಅಶೋಕ್ ಕಶ್ಯಪ್ ಅವ್ರದ್ದು ನಂದಗೋಕುಲ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ರು. ಅವಾಗ ರೇಖಾರಾಣಿ ಅವರು ನನಗೆ ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಕೊಟ್ಟು, ಆವಾಗ ನನಗೆ ಯಶ್ ಅವರು ಆವಾಗಲೇ ಪರಿಚಯ. ಅಲ್ಲಿಂದ ನಂತರ ನಾವು ಆತ್ಮೀಯರಾಗಿದ್ವಿ. ಆಮೇಲೆ ಕಳ್ಳರ ಸಂತೆ ಸಿನಿಮಾದಲ್ಲಿ ನಮ್ಮ ಸುಮನ ಕಿತ್ತೂರು ಅವರ ನಿರ್ದೇಶನ, ಅಗ್ನಿಶ್ರೀಧರ್ ಅವರ ಕತೆ, ಅದಕ್ಕೆ ಮ್ಯೂಸಿಕ್ ಮಾಡೋ ಒಂದು ಅವಕಾಶ ಬಂತು ನನಗೆ. ಯಶ್ ಅಂದ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಏಕಾಗ್ರತೆಯಿಂದ ಈ ಸಿನಿಮಾ ಚೆನ್ನಾಗಿ ಬರಬೇಕು ನಾನು ಸಂಗೀತ ಮಾಡಿದೆ. ಅದಾದ ಮೇಲೆ ಕಿರಾತಕ ಬಂದಾಗ ಪ್ರದೀಪ್ ರಾಜ್ ಅಂತ ನಿರ್ದೇಶಕರು, ಅವರು ಇಲ್ಲಿಯವರಲ್ಲ, ಅವರು ಪಾಂಡಿಚೇರಿ ಅವರು. ಸೊ ಅಲ್ಲಿ ಯಶ್ ಹೀರೋ ಆದಾಗ ಅದು ರೀಮೇಕ್ ಸಿನಿಮಾ, ಅದು ಕಳವಾಣಿ ಅಂತ ರೀಮೇಕು. ಆ ಸಿನಿಮಾ ಮೂಲ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿರ್ತಿದ್ದು. ಆಮೇಲೆ ಇದರ ಸಂಭಾಷಣೆ ಎಲ್ಲ ಆದಮೇಲೆ, ಅದು ಕಿರಾತಕದಾದಮೇಲೆ, ಅದು ನನಗೆ ಅವರು ಪ್ರದೀಪ್ ರಾಜು ಎಲ್ಲ ರೀಡಿಂಗ್ ಕೊಟ್ಟಾಗ, ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಸಿನಿಮಾ ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಮಾಡಿದೆ ಅದಕ್ಕೆ. ಆ ಹಾಡು ಚೆನ್ನಾಗಿ ಬಂತು. ಒಂದು ಹಾಡು ಹೇಮಂತ್ ಹಾಡಿದರು, ದಂಡಕ ದಂಡ ದಂಡಕ ದಂಡ ದಂಡಕ ದಂಡ ಅಂಡ ದಂಡಕ ದಂಡ ದಂಡಕ ದಂಡ ದಂಡಕ ದಂಡ ಅಂಡ ಶ್ರೀರಂಗಪಟ್ಟಣ ರಂಗಂತಿತ್ತು KRS. ಅದು ಆ ಒಂದು ಹಾಡು ಮಂಡ್ಯದ ಜಿಲ್ಲೆಗಳ ಅದು ಮಾಡಿದ್ವಿ ನಾವು. ಸೊ ಈ ಥರ ಹಾಡು ಯಶ್ ಅಂದ ತಕ್ಷಣ ಒಂದು ಕಮರ್ಷಿಯಲ್ಲು ಇದು ಮಾಡಬೇಕು, ಇದು ಗೆಲ್ಲೇಬೇಕು ಅಂತ ಒಂದು ಮಾಡಿದ್ದು. ಅದೊಂದೊಳ್ಳೆ ಮೆಲೋಡಿನೂ ಇಟ್ಟಿದ್ದೀರಿ ಸರ್. ಡಮ್ಮ 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 ರೇ. ಅದು ಆ್ಯಕ್ಚುಲಿ ಒರಿಜಿನಲ್ ಕಳವಾಣಿದ್ದೆ ಹಾಡೋದು. ಓಕೆ. ನಾನು ರೀಮೇಕ್ ಮಾಡುವಾಗ, ಸಿನಿಮಾ ರೀಮೇಕ್ ಮಾಡಿದಾಗ ಒರಿಜಿನಲ್ ಹಾಡನ್ನು ಎಲ್ಲೂ ನಾನು ಟ್ಯೂನ್ ಬಳಸ್ತಿರ್ಲಿಲ್ಲ. ಉದಾಹರಣೆಗೆ ಸೂರ್ಯವಂಶ ತಗೊಳ್ಳಿ. ಸೂರ್ಯವಂಶ ತಮಿಳು ಸಿನಿಮಾದ ರೀಮೇಕು. ಅದರದ್ದು ಒಂದೇ ಒಂದು ಹಾಡನ್ನು ನಾವು ಬಳಸಲಿಲ್ಲ, ಬೇರೆನೇ ಮಾಡಿದ್ದು. ಅದ್ಭುತ. ಅದರಲ್ಲಿ ಇದು ಸೇವಂತಿಯೇ ಸೇವಂತಿಯೇ ನನ್ನ ಅಲೆಯಲ್ಲ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ಎಸ್ ನಾರಾಯಣ ಅವರು ಬರೆದಿದ್ದು. ಸೊ ಈ ಟ್ಯೂನು ತಮಿಳಲ್ಲಿಲ್ಲ. ತಮಿಳಲ್ಲಿ ರೋಜಾಪೂ ಚಿನ್ನ ರೋಜಾಪೂ ಆ ಥರ ಬರುತ್ತೆ. ಅದು ಟ್ಯೂನೇ ಚೇಂಜು. ಯಾವ ಹಾಡು ಇದು. ಹಾಗೆಯೇ ಪ್ರತಿ ಸಿನಿಮಾದಲ್ಲೂ ಕೂಡ ನಾನು ರೀಮೇಕ್ ಮಾಡಿದಾಗ ನಮಗೆ ಹಂಸಲೇಖ ಸರ್ ಆದರ್ಶ. ಅವರು ನೂರಾರು ರೀಮೇಕ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ. ಒಂದೇ ಒಂದು ಹಾಡು ಒರಿಜಿನಲ್ದು ತೊಗೊಂಡಿಲ್ಲ ಅವರು. ಬೇರೆನೇ ಮಾಡಿ
ಈಗ ರಾಮಾಚಾರಿ ಚಿನ್ನ ತಂಬಿ ರಿಮೇಕು, ಚಿನ್ನ ತಂಬಿ ಒಂದು ಬಿಟ್ಟು ಕೂಡ ಅವರು ತಗೊಂಡಿಲ್ಲ. ಇದು ಆಕಾಶದಾಗಿ ಯಾವ ಮಾಯಗಾರನೆ ಸೂಪರ್ ಹಿಟ್ ಸಾಂಗ್. ಮೂಡಿ ಹೋಗೋನೆ ಮತ್ತೆ ಯಜ್ಜಸುದಾಸ್ ಅವ್ರ ಕೈಲಿ ಆಡಿಸಬಹುದು. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ಅದು ಆಮೇಲೆ ಇನ್ನೊಂದು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನೋಡಿ, ಸಾಹಿತ್ಯ ಸಂಗೀತ ಎರಡು ಒರಿಜಿನಲ್ ತಮಿಳಲ್ಲಿ ಇಲ್ಲ, ಅದು ಯಾವ ಹಾಡು ಯಾವುದಿಲ್ಲ. ಆಮೇಲೆ ಬುರುಡೇ ಬುರುಡೇ ಎಲ್ಲಾರ ಬುರುಡೇಲು ಒಂದೇ ಮೆದುಳಂತೆ ಬುದ್ಧಿ ಒಂದಿಲ್ಲ ಇದ್ದರು ಅದೇ ಹಾಡು ತಮಿಳಲ್ಲಿ ಇಲ್ವೇ ಇಲ್ಲ, ಸನ್ನಿವೇಶವೇ ಇಲ್ಲ, ಬುರುಡೆ ಸಾಂಗ್ ಇಲ್ಲ, ಇವ್ರು ಕ್ರಿಯೇಟ್ ಮಾಡಿದ್ರು. ಹಾಗೆಯೇ ಸೂರ್ಯವಂಶದಲ್ಲಿ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಉತ್ತರ ಹೇಳ್ತೀಯ ಫ್ರೆಂಡ್, ತಾತ ಮೊಮ್ಮಗ ಹಾಡು ತಮಿಳಲ್ಲಿಲ್ಲ, ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗೆ ಕಿರಾತಕದಲ್ಲೂ ಎಲ್ಲ ಹಾಡು ಒರಿಜಿನಲ್ಲೇ ಮಾಡಿದ್ವಿ. ಇದೊಂದು ಹಾಡು ಪ್ರದೀಪ್ ರಾಜು ಅದೇ ಬೇಕು ಅಂತ ಕೂತು ದಮ್ಮ 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 ದಮ್ಮ, ಅದು ಒರಿಜಿನಲ್ದು. ಅದು ಅದೊಂದು ನನಗೆ ಕೊರಗು ಈಗಲೂ ಇದೆ, ಇವತ್ತಿಗೂ ಆ ಕೊರಗೆ. ನೀವು ಕಾಪಿ ಮಾಡಿರೋದು? ಹೌದು, ಅದೊಂದು ಮಾಡಲೇಬೇಕಾಯ್ತು, ಅವ್ರು ಡೈರೆಕ್ಟರ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಯ್ತು. ಅದು ಒರಿಜಿನಲ್ ನಂದಲ್ಲ, ಅದು ಅದೇ. ಅದ್ರಲ್ಲಿ ಇನ್ನೊಂದು ಕೆಂದವರೆ ಹೂವೆ ಕೆಂದವರೆ ಹೂವೆ ನನ್ನವಳ ಕಂಡಿಯ ನನ್ನವಳ ಕಂಡಿಯ ಅಂತರ ಗಂಗೆಯ ಮಂಜುಳ ನಾದದ ಹಾಗಿವಳು ಮನನಾನ ಮನ ಮಂದಿರ ಮೂರುತಿಯೇವಳು ಅದೇ. ಸೊ ಹೀಗೆ ಒರಿಜಿನಲ್ ಹಾಡುಗಳು ಎಲ್ಲ ಮಾಡಿ, ಯಾಕಂದರೆ ಈ ಸಿನಿಮಾ ಗೆಲ್ಲಬೇಕು, ಮ್ಯೂಸಿಕ್ಕಿಂದ ಗೆಲ್ಲಬೇಕು ಅನ್ನೋ ಒಂದು ಯೋಚನೆಯಿಂದ ನಾವು. ಇನ್ನೊಂದು ಎಂಥ ಕಂಪೋಸಿಷನ್, ಊರೇ ನಿದಿರೇ ಮಾಡುವಾಗ ಕನಸು ಎದ್ದು ಕುಣಿದೈತೆ, ಎಂಥ ಅದ್ಭುತವಾದ ಕಂಪೋಸಿಷನ್. ಅದು ಜನಕ್ಕೆ ರೀಚ್ ಆಗಿಲ್ಲ ನೋಡಿ, ಯಾರು ಅದನ್ನ ನೆನೆಸ್ಕೊಳ್ತಾ ಇಲ್ಲ. ನೀವು ಹೇಳ್ತಾ ಇದ್ರೆ ನನಗೆ ಖುಷಿ ಆಯ್ತು, ನೀವು ಅದನ್ನ ಗುರುತಿಸಿದ್ರಲ್ಲ ಅಂತ. ತುಂಬ ಸರ್, ಆ ಹಾಡು ಅಂದರೆ ನೀವೊಂದು ವೇಳೆ ಪ್ಯಾಥೋ ಅಂತ ತಗೊಳ್ಳೋದಾದ್ರೆ ಅದು ಎಕ್ಸ್ಟ್ರೀಮಲ್ಲಿ ಹೋಗಿ ನಿಲ್ಲೋ ಹಾಡು. ಟ್ಯೂನ್ ಹಂಗಿದೆ, ಸಾಹಿತ್ಯವೂ ಹಂಗೆ ಇದೆ, ಪರಿಸ್ಥಿತಿ ಹಾಗೆ ಒದಗಿ ಬರುತ್ತೆ ಆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ. ಒಬ್ಬ ಸಂಗೀತ ನಿರ್ದೇಶಕ, ಸಂಪೂರ್ಣ ಸಂಗೀತ ನಿರ್ದೇಶಕ ಆಗಬೇಕಾದ್ರೆ ಪ್ಯಾಥೋ ಸಾಂಗಲ್ಲೂ ಎಕ್ಸ್ಟ್ರೀಮ್ ಚೆನ್ನಾಗಿರೋದು ಕೊಡಬೇಕು, ಡ್ಯಾನ್ಸಿಂಗ್ ನಂಬರ್ಲಿ ಎಕ್ಸ್ಟ್ರೀಮ್ ಚೆನ್ನಾಗಿರೋದು ಕೊಡಬೇಕು, ಮೆಲಡಿಯಲ್ಲಿ ತುಂಬ ಚೆನ್ನಾಗಿರೋದು ಕೊಡಬೇಕು, ಎಲ್ಲ ಜಾನರ್ಗೂ ಒಳ್ಳೆ ಕ್ಲಿಕ್ ಆಗುವಂಥ ಹಾಡು ಕೊಡಬೇಕಾಗತ್ತೆ. ಓಕೆ, ಹೌದು. ಕೆಲವುದರಲ್ಲಿ ಮಾತ್ರ ಅವರು ಪರಿಣಿತರು ಇರ್ತಾರೆ, ಬರೀ ಮೆಲಡಿಯಲ್ಲಿ ಅಷ್ಟೇ ಪರಿಣಿತರಾಗಿರ್ತಾರೆ. ಅವರಿಗೆ ಪ್ಯಾಥೋ ಅಂದರೆ ಕೂಡ ಒಂದು ಸುಮಾರಾಗಿ ಮಾಡ್ತಾರೆ, ಅಥವಾ ಡ್ಯಾನ್ಸಿಂಗ್ ನಂಬರ್ದು ಅವರಿಗೆ ಸಿಕ್ಕಿರೋದಿಲ್ವ ಅವಕಾಶ ಗೊತ್ತಿಲ್ಲ, ಆ ಥರ ಎಲ್ಲ ಇರುತ್ತೆ. ನನ್ನ ಅದೃಷ್ಟಕ್ಕೆ ನಮ್ಮ ಗುರುಗಳು ಹಂಸಲೇಖ ಸರ್ ಇದರಲ್ಲಿ ಕೂಡ ಎಲ್ಲ ವರ್ಗದ ಹಾಡು ನೀವು ಕೇಳ್ಬೋದು. ಹೌದು, ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಅದು ನಮಗೆ ಬಂದ ಒಂದು ಯೋಗ. ಅದರಲ್ಲಿ ನೀವು ಅದ್ಭುತವಾಗಿ ಇಡೀ ಕನ್ನಡ ಚಿತ್ರರಂಗದ ಸಂಗೀತ ಪರಂಪರೆ ಅಂತ ತಗೊಂಡಾಗ ಹಂಸಲೇಖ ಸರ್, ನೀವು, ಗುರುಕಿರಣ್ ಸರ್ ಮತ್ತು ಕೆ ಕಲ್ಯಾಣ್ ಸರ್, ಅಂದರೆ ಎಂದೂ ಹಳೆಯದಾಗದ ಗೀತೆಗಳವೆಲ್ಲ. ಇವತ್ತಿಗೆ ನಾವು ಪಾರ್ಟಿ ಸಾಂಗ್ಸ್ ಹಾಕ್ಕೊಂಡು ಇತ್ತೀಚೆಗೆ ಬರೋ ಸಾಂಗ್ಸ್ಗಳನ್ನ ಎಲ್ಲೋ ಒಂದು ಪಾರ್ಟಿಲಿ 2 ನಿಮಿಷ ಕೂಣ್ ಸುಮ್ಮನೆ ಆಗ್ಬೋದು, ಮತ್ತು ಮನೆಗೆ ಬಂದಾಗ ರಿಲೀಸ್ ಆಗಬೇಕಂದ್ರೆ ನಿಮ್ಮ ಹಾಡುಗಳನ್ನೇ ಪ್ಲೇ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಕಡೆಯದಾಗಿ ದುನಿಯಾ ಸಾಂಗ್ಗಳು ಮತ್ತು ಮುಂಗಾರು ಮಳೆ ಸಾಂಗ್ಗಳು ಹಿಟ್ ಆಗ್ಲಿಕ್ಕೆ ವಿಶೇಷವಾದ ಕಾರಣ ಒಂದು ಹೇಳ್ತಾ ಇದ್ರಿ ತೆರೆಯ ಹಿಂದೆ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಮುಂಗಾರು ಮಳೆ ಮತ್ತು ದುನಿಯಾ ಇವಳು ಒಂಥರ ಹತ್ತತ್ರ ಬಿಡುಗಡೆ ಆಗಿದ್ದು. ಮುಂಗಾರು ಮಳೆ ಒಂದೇ ವರ್ಷದಲ್ಲಿ ಮುಂಗಾರು ಮಳೆ ಬಿಡುಗಡೆ ಆಯಿತು, ಒಂದು 6 ತಿಂಗಳು ಕಳೆದು ದುನಿಯಾ ರಿಲೀಸ್ ಆಯಿತು. ಅಲ್ಲಿವರೆಗೆ FM ರೇಡಿಯೋ ಇರಲಿಲ್ಲ, ಆಕಾಶವಾಣಿ ಅಷ್ಟೇ ಇತ್ತು. ನಮ್ಮ ಚಿತ್ರರಂಗದವರು ಆಕಾಶವಾಣಿ ಯಾರು ಕೇಳ್ತಾರೆ, ಟಿ ವಿಯಲ್ಲಿ ಇದು ನೋಡ್ತಾರೆ, ಶುಕ್ರವಾರ ಚಿತ್ರಮಂಜರಿ ನೋಡ್ತಾರೆ ಅಂತ ಅಷ್ಟೇ ಯೋಚನೆ ಮಾಡ್ತಾಯಿದ್ರು. FM ರೇಡಿಯೋ ಆ ವರ್ಷ ಪ್ರಾರಂಭ ಆಯಿತು, 2006. ಅವರಿಗೆ ಹಾಕೋಕ್ಕೆ ಯಾರು ಸಾಂಗ್ಸ್ ಕೊಟ್ಟೇ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾದವರು ಕೊಡ್ತಾ ಇಲ್ಲ. ಅವ್ರೇನು ಮಾಡ್ತಾರೆ, ಹಿಂದಿ ಹಾಡು ಹಾಕ್ತಾ ಹೋದರು. ಹಿಂದಿ ಹಾಡು ಹಾಕ್ತಾ ಇದ್ದಾಗ ಸ್ವಲ್ಪ ದಿವಸ ಜನ ಎಚ್ಚೆತ್ಕೊಂಡ್ರೆ ಇವರು
ಕನ್ನಡ ಬೆಂಗಳೂರಲ್ಲಿ FM ರೇಡಿಯೋ ಇದ್ದು ಹಿಂದಿ ಹಾಡು ಹಾಕ್ತಿದಾರಲ್ಲ ಅಂತ ಕನ್ನಡ ಸಂಘಗಳು ಗಲಾಟೆ ಮಾಡಿದ್ವಿ. ಅವ್ರು ಹೇಳಿದ್ರು, ನಮ್ಗೆ ನಿಮ್ಮ ಸಿನಿಮಾದವರು ನಮಗೆ ಸಾಂಗ್ಸ್ ಕೊಡದಿದ್ರೆ ನಾವೇನು ಮಾಡೋದು, ಕೊಡಿ ಸಾಂಗ್ಸ್ ಕೊಡಿ ಅಂತ. ಆಗ ಇವರೆಲ್ಲ ಚೇಂಬರ್ಗೆ ಹೋಗಿ, ನೋಡ್ರಪ್ಪ FM ರೇಡಿಯೋಗೆ ಹಾಡು ಕೊಡೋಕೆ ಹೇಳಿಯಪ್ಪ ನಿಮ್ಮ ಪ್ರೊಡ್ಯೂಸರ್ಸಿಗೆ ಅಂತ. ಯಾರಷ್ಟು ಇದು ಮಾಡಿಲ್ಲ. ಆಗ ಮನೋಮೂರ್ತಿಯವರು ತುಂಬ ಅವರು ಹೈಫೈ ಎಜುಕೇಟೆಡ್ ವಿದ್ಯಾವಂತರು ಮತ್ತು ತುಂಬ ಅವರಿಗೆ ಇದು ಗೊತ್ತಿತ್ತು ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. FM ರೇಡಿಯೋಗೆ ಕೊಟ್ಟರೆ ನಮ್ಮ ಸಿನಿಮಾ ಹಾಡು ಹಿಟ್ಟಾಗುತ್ತೆ ಅಂತ ಅವ್ರೇನು ಮಾಡಿದ್ರು, ಭಟ್ರಿಗೆ ನಮ್ಮ ಸಾಂಗ್ಸ್ ಎಲ್ಲ ಕೊಡೋಣ FM ರೇಡಿಯೋಗೆ ಅಂತ ಕೊಟ್ಟರು. ಯೋಗರಾಜ್ ಭಟ್ರು ಸೂರಿ ಫ್ರೆಂಡ್ಸ್ ಆದ್ದರಿಂದ ಸೂರಿ ಅವರಿಗೆ ದುನಿಯಾದ್ದು ಕೊಡಪ್ಪ ಸಾಂಗ್ಸು ಅಂತ. ಸೊ ಇದರ 6 ಹಾಡು ಇದರ 6 ಹಾಡು 12 ಹಾಡು FM ರೇಡಿಯೋದವರಿಗೆ ಸಿಕ್ತು. ಈಗ ಬೇರೆ ಇಲ್ಲ ಅಲ್ಲಿ, ಅದನ್ನೇ ಹಾಕ್ತಾ ಹೋದರು ಬೆಳಗಿನ ಸಂಜೆವರು ಅದನ್ನೇ ರಿಪೀಟ್. ದುಡ್ಡಿಲ್ಲ, ಯಾರೂ ದುಡ್ಡು ಕೊಟ್ಟಿಲ್ಲ. ಈಗ FM ಅವರು ಅವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ, FMನವರು ಇವರಿಗೂ ಕೊಟ್ಟಿಲ್ಲ, ಇವರು ಅವರಿಗೂ ಕೊಟ್ಟಿಲ್ಲ. ಆಯ್ತಾ, ಅವರಿಗೆ ಹಾಡು ಬೇಕಿತ್ತು, ಹಾಡುಗಳು ಸಿಕ್ತು, ಹಾಕ್ತಾ ಹೋದರು. ಪುಣ್ಯಕ್ಕೆ 2 ಸಿನಿಮಾದ ಹಾಡುಗಳು ಮೆಲಡಿ ಚೆನ್ನಾಗಿತ್ತು, ಜನಕ್ಕೆ ಇಷ್ಟ ಆಯಿತು. ಇದು ದಿನ ಕೇಳಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಜನಕ್ಕೆ ನೆನಪಲ್ಲಿ ಉಳಿಯುತ್ತಂತ. ಹಿಂದಿಂದೆ ಬ್ಯಾಕ್ ಟು ಬ್ಯಾಕ್ ಅದೇ ಹಾಕ್ತಾ ಹೋದಾಗ ಅದು ಸೂಪರ್ ಹಿಟ್ ಆಯಿತು. ಅದಾದ ಮೇಲೆ ಸಿನಿಮಾದವ್ರಿಗೆ ಗೊತ್ತಾಯಿತು, ಓಹೋ FM ರೇಡಿಯೋಕ್ಕೆ ಕೊಟ್ಟರೆ ನಮ್ಮ ಹಾಡುಗಳು ಹಿಟ್ಟಾಗ್ತವೆ ಅಂತ ಎಲ್ಲರೂ ಕೊಡೋಕ್ಕೆ ಶುರು ಮಾಡಿದ್ರು. ಆಗ ಅವರು ಏನು ಮಾಡಿದ್ರು, ದುಡ್ಡು ಕೊಡಿ, ಇದು ಪ್ಯಾಕೇಜ್ ಶುರು ಆಯಿತು. FM ಅವರು ಸಿನಿಮಾದವ್ರ ಹತ್ರ ನಿಮ್ಮ ಸಾಂಗ್ಸ್ ಹಾಕಬೇಕು ಅಂದರೆ ನೀವು ದುಡ್ಡು ಕೊಡ್ವಿ ಅಂತ. ಇವಾಗ 10 ದಿವಸಕ್ಕೆ ಇಷ್ಟು, 15 ದಿವಸಕ್ಕೆ ಇಷ್ಟು, 1 ತಿಂಗಳಿಗೆ ಇಷ್ಟು ಅಂತ ಒಂದು ಪ್ಯಾಕೇಜು ಈಗ ಮಾಡಿದ್ದಾರೆ. ಯಾಕಂದರೆ ಎಲ್ಲ ಬಿಸ್ನೆಸ್ಸು, ಅದರಿಂದ ತಪ್ಪಿಲ್ಲ ಅದು. ಯಾಕಂದರೆ ಅವರಿಗೆ ಬಿಸ್ನೆಸ್ ಆಗಬೇಕು, ಇವರು ಸಾಂಗ್ಸು ಪ್ರಚಾರ ಆಗಬೇಕು, ಪರಸ್ಪರ ಒಂದು ಹೊಂದಾಣಿಕೆ ಇರುತ್ತೆ. ಆವಾಗ ಮುಂಗಾರು ಮಳೆ ದುನಿಯಾ 2 ಇದು ನಾಂದಿ ಆಯಿತು. ಸಿನಿಮಾ ಹಾಡುಗಳು FM ರೇಡಿಯೋದಲ್ಲಿ ಬರೋದಕ್ಕೆ ಕಾರಣ ಇವೆರಡು ಸಿನಿಮಾಗಳು. ದುನಿಯಾ ಸಿನಿಮಾದಲ್ಲಿ ನಿಮ್ಮ ಅದ್ಭುತವಾದ ಹಾಡುಗಳು, ಮುಂಗಾರು ಮಳೆ ಸಿನಿಮಾದಲ್ಲಿ ಮನೋಮೂರ್ತಿ ಅವರು ಏನು ಅದ್ಭುತವಾದ ಹಾಡುಗಳು. ಅದರಲ್ಲೂ ದುನಿಯಾ ಸಿನಿಮಾ ಅಂದಾಗ ಅದು ಜನಸಾಮಾನ್ಯರಿಗೆ ಬಹಳ, ಅದರಲ್ಲೂ ಏನು ನೀವು ಮಧ್ಯಮ ವರ್ಗದವರು ಅಂತ ಹೇಳ್ತೀರಿ, ಆ ಹೀರೋಯಿಂದ ಹಿಡಿದು ಆ ಕಥೆಗಳು, ಆ ಹಾಡುಗಳು. ಬಟ್ ಆ ಬಜೆಟೇ ಚಿಕ್ಕದಾಗಿತ್ತು, ಅದರಲ್ಲಿ ನೀವು ಅದ್ಭುತ ಸೃಷ್ಟಿಸಿದ್ದೀರಿ. ಅದಾಯ್ತದು. ಆ ಒಂದು ಸೂರ್ಯವರ ಕತೆ, ಸ್ಟ್ರಾಂಗ್ ಕತೆ ಅವ್ರು ಮಾಡಿದ್ರು. ಆಮೇಲೆ ಆ್ಯಕ್ಟಿಂಗು ವಿಜಯ್ದು ತುಂಬ ಇದು ಬಂತು, ಎಲ್ಲ ಕೂಡ ಬಂತು. ಮತ್ತು ಎಲ್ಲರ ಹಸಿವು ಸೇರಿದಾಗ ಹಂಗಾಗುತ್ತೆ ಅದು ತುಡಿತ. ಅದ್ಭುತ. ಬಟ್ ಮನೋಹರ್ ಸರ್, ಈಗ ನಿಮ್ಮ ವೃತ್ತಿ ಬದುಕಲ್ಲಿ ಯಾವ್ಯಾವ ಸಿನಿಮಾಗಳು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ನೀವು ಕೆಲಸ ಮುನ್ನಡೀತಾ ಇದೆ? ಈಗ ವಸಂತ್ ಕುಮಾರ್ ಅಂತ ನಿರ್ದೇಶಕರು, ಅವ್ರದ್ದು ರುದ್ರಾಭಿಷೇಕಂ ಅಂತ ಸಿನಿಮಾ ಮ್ಯೂಸಿಕ್ ಮಾಡಿದೆ. 5 ಹಾಡು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ನಾನೇ ಮಾಡಿದೆ. ಇದು ವಿಜಯ ರಾಘವೇಂದ್ರ ಅವರು ಹೀರೋ ಆ ಸಿನಿಮಾದಲ್ಲಿ. ಅದಾದ ಮೇಲೆ ಬ್ಯೂಟಿ ಅಂತ ಒಂದು ಸಿನಿಮಾ, ರಾಜ ರವಿಕುಮಾರ್ ಅಂತ ಡೈರೆಕ್ಟ್ರು, ಹೊಸಬರು ಅದರಲ್ಲಿ ಹೀರೋ, ರವಿಕಾಂತ್ ಅಂತ ಹೀರೋಯಿನ್ನು ಧಾರಾವಾಹಿಯಲ್ಲೆಲ್ಲ ಮಾಡ್ತಿದ್ರು ಅವರು. ಸೊ ಅದೊಂದು ಚಿತ್ರ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಬೇಕಿನ್ನು. ಅದಾದಮೇಲೆ ಫಸ್ಟ್ ನೈಟ್ ಅಂತ ಒಂದು ಸಿನಿಮಾ, ಅದಕ್ಕೆ ಮ್ಯೂಸಿಕ್ ಸಾಂಗ್ ರೆಕಾರ್ಡಿಂಗ್ ಆಯಿತು, ಶೂಟಿಂಗ್ ಇನ್ನೂ ಶುರುವಾಗಿಲ್ಲ ಅದು. ಮತ್ತು ಇನ್ನೊಂದು ಚಿತ್ರ ತೇಜೇಶ್ವರಿ ಅಂತ ಅವರು ಡೈರೆಕ್ಟ್ರು, ಅವ್ರದ್ದೊಂದು ಸಿನಿಮಾ, ಹೆಸರಿಟ್ಟಿಲ್ಲ ಇನ್ನು. ಹೀಗೆ ಮ್ಯೂಸಿಕ್ ಬರ್ತಾ ಇದೆ, ಮ್ಯೂಸಿಕ್ ಮಾಡ್ತಾ. ಇದ್ರ ಜೊತೆಗೆ ಪ್ರೊಡ್ಯೂಸರ್ ಅನ್ವೇಷಣೆಯೂ ನಡೀತಾ ಇದೆ. ಯಾಕಂದರೆ ಕಥೆಗಳು ನನ್ನ ಹತ್ರ ಬೇಕಾದಷ್ಟಿದ್ದಾವೆ. ನಾನು ನಿರ್ದೇಶಕ ಆಗಬೇಕು ಅಂತ ಬಂದವನು, ನನ್ನ ಕನಸು ಅದು ಇದೆಯಲ್ಲ. ಸಂಗೀತ ಆಯಿತು, ಮಾಡಿ ಆಯಿತು, ಪ್ರೂವ್ ಮಾಡಿ ಆಯಿತು, ಬರ್ತಾಯಿದೆ. ಸಾಹಿತ್ಯನೂ ಬರಿತಾ ಇರ್ತೀನಿ. ಆದರೆ ನಿರ್ದೇಶನ ಮಾಡೋ ಒಂದು ತುಡಿತ ಇದೆಯಲ್ಲ, ಅದಕ್ಕೆ ಸರಿಯಾದ ಬಲಿಷ್ಠವಾದ ನಿರ್ಮಾಪಕ ಸಿಕ್ಕರೆ ನಿರ್ದೇಶನವನ್ನು ಮಾಡ್ತೀನಿ. ಅದೊಂದು ಕತೆ ರೆಡಿ ಇದ್ದಾವೆ. ಒಬ್ಬರು ಒಳ್ಳೆ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಅಂದರೆ ಏನು ಅರ್ಥ ಬರುತ್ತೆ? ಒಳ್ಳೆ ಪ್ರೊಡ್ಯೂಸರ್ ಅಂತಂದರೆ ಅವನು ನಮ್ಮ ಕಥೆಯಲ್ಲಿ ಅವನು ಒಂದೇನಂತಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಇದಕ್ಕೆ ಏನೇನು ಬಜೆಟ್ ಬೇಕು ಆ ಬಜೆಟ್ ಕೊಡಬೇಕು. ಆಮೇಲೆ ರಿಲೀಸ್ ಆದಮೇಲೆ ಪಬ್ಲಿಸಿಟಿಯಲ್ಲೂ ಖರ್ಚು ಮಾಡಬೇಕು. ಅವನು ಬಲಿಷ್ಠ ಪ್ರೊಡ್ಯೂಸರು.
ಓಕೆ. ಸಿನಿಮಾ ಕಂಪ್ಲೀಟ್ ಆದಮೇಲೆ ಪಬ್ಲಿಸಿಟಿಗೆ ದುಡ್ಡಿಲ್ಲ ಅಂತಂದರೆ ಅದು ರೀಚ್ ಆಗಲ್ಲ. ಜನಕ್ಕೆ ತಲುಪಬೇಕಾದ್ರೆ ಇವತ್ತಿನ ದಿವಸ ತುಂಬ ಪಬ್ಲಿಸಿಟಿ ಬೇಕು. ಹೌದು ಹೌದು. ಎಷ್ಟೋ ಸಿನಿಮಾಗಳು ಹೋದ ವರ್ಷ 250ಕ್ಕೂ ಹೆಚ್ಚು ಸಿನಿಮಾಗಳು ಜನಕ್ಕೆ ಗೊತ್ತೇ ಇಲ್ಲ ಅದು ಯಾವಾಗ ಬಂತು ಯಾವಾಗ ಹೋಯ್ತು ಅಂತ, ಆ ಥರ ಆಗ್ತವೆ. ಹೌದು ಹೌದು ಹೌದು. ಜೊತೆಗೆ ನಟನೆಯಲ್ಲಿ ಎಲ್ಲಾದರೂ ನಟನೀಗ ರುದ್ರಾಭಿಷೇಕಮಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿ. ಓಕೆ. ಜನ ಖಂಡಿತ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ನಿಮ್ಮ ಧ್ವನಿಯಿಂದ ಕಂಡುಹಿಡಿಬೋದು. ಫಸ್ಟ್ ಟೈಮ್ ನನಗೆ ಆ ಥರದೊಂದು ಪಾತ್ರ ಸಿಕ್ಕಿದ್ದು. ಆಫ್ಟರ್ ಉಪೇಂದ್ರದಲ್ಲಿ ಒಂದು ಪೂಜಾರಿ ಪಾತ್ರ ಮಾಡಿದಲ್ಲ, ಅದಾದಮೇಲೆ ಇದೆ. ನೀವು ಆ ಪೂಜಾರಿ ಪಾತ್ರ ಮಾಡಿದ್ರಿ, ಎಣ್ಣೆ ಹಾಕೋದು. ಸೊ ಆ ನಟನನ್ನು ಉಪೇಂದ್ರ ಅವರು ಗುರುತಿಸಿದ್ದ? ಉಪೇಂದ್ರ ಅವರೇ ನನ್ನ ಆ್ಯಕ್ಟಿಂಗ್ಗೆ ತಳ್ಳಿದ್ದು. ಸಾಧು ಅವ್ರನ್ನ ತಳ್ಳಿದ್ದು ಅವರೇ, ನಿಮ್ಮನ್ನು ತಳ್ಳಿದ್ದು ಅವರೇ. ಬರೀ ಕೀಬೋರ್ಡ್ ಮುಂದೆ ಕೂತ್ಕೊಂಬಿಡಿ ಬರ್ರಿ ಇಲ್ಲೊಂಚೂರು ಅಂತ ಕರೆದಿದ್ದು. ಅದು ನಿಜಕ್ಕೂ ಉಪೇಂದ್ರ ಅವರ ಆ ದೃಷ್ಟಿಕೋನ ಇದೆಯಲ್ಲ, ಆ ಜಡ್ಜ್ಮೆಂಟು, ಅದು ಗ್ರೇಟು. ನಮ್ಮೊಳಗೆ ಒಬ್ಬ ಸಂಗೀತ ನಿರ್ದೇಶಕ ಇದ್ದಾನೆ ಅಂತ ಗುರುತಿಸಿ ನನ್ನನ್ನು ಗುರುಕಿರಣ್ಣ ಮತ್ತು ಸಾಧು ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು. ಅವರು ಗುರುಕಿರಣ್ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ರು ಉಪೇಂದ್ರದಲ್ಲಿ, ನನ್ನಿಂದಲೇ ಮಾಡಿಸಿದ್ರು. ಆಮೇಲೆ ಇಶ್ ಪಿಕ್ಚರಲ್ಲಿ ಸಾಧು ಅವರಿಗೆ ಮ್ಯೂಸಿಕ್ ಕೊಟ್ಟರು, ಆ್ಯಕ್ಟಿಂಗ್ ಕೊಟ್ಟರು. ಒಬ್ಬ ವ್ಯಕ್ತಿ ತಾನು ಹೀರೋ ಆದಾಗ ತನ್ನ ಸುತ್ತ ಮಾರ್ಕೆಟಲ್ಲಿ ಇರೋರನ್ನೇ ಇಟ್ಕೊತಾರೆ. ಆದರೆ ಉಪೇಂದ್ರ ನಮಗೆಲ್ಲ ಅವಕಾಶ ಕೊಟ್ಟರು, ಹೊಸಬ್ರು ನಾವಾಗ. ಹೌದು. ತರಲೆ ನನ್ನ ಮಗ ಮಾಡಿದಾಗ ನನಗೆ ಯಾರಿಗೆ ಗೊತ್ತಿಲ್ಲ. ನಾನು ಬಂಡ ನನ್ನ ಗಂಡ ಆದಮೇಲೆ ನಾನು ಗೊತ್ತಾಯಿತು, ಒಬ್ಬ ಮ್ಯೂಸಿಕ್ ವಿ ಮನೋಹರ್ ಅಂತ ಒಬ್ಬ ಇದ್ದಾನೆ ಅಂತ. ಅಲ್ಲಿವರೆಗೆ ವಿ ಮನೋಹರ್ ಅಂದರೆ ಲಿರಿಸಿಸ್ಟ್ ಅಂತ ಅಷ್ಟೇ ಇತ್ತು. ಸೊ ಇಷ್ಟು ಫಿಲ್ಮ್ ಆದಮೇಲೆ ಸಾಧು ಯಾರು ಅಂತ ಗೊತ್ತಾಯ್ತು, ಸಾಧು ಕೋಕಿಲ ಅವರು. ಅದು ಹೌದು. ಆಮೇಲೆ ಎ ಪಿಕ್ಚರ್ ಆದಮೇಲೆ ಗುರುಕಿರಣ್ ಅವರು ಗೊತ್ತಾದರು. ಸೊ ಅವರು ಆ ಧೈರ್ಯ ಮಾಡ್ತಾರಲ್ಲ, ಹೊಸಬ್ರಿಗೆ ಅವಕಾಶ ಕೊಟ್ಟು ನಾನು ಗೆಲ್ಲಬಲ್ಲೆ ಅಂತ ಅನ್ನೋದು ಆತ್ಮವಿಶ್ವಾಸ ಮತ್ತು ನಮ್ಮ ಮೇಲೆ ವಿಶ್ವಾಸ. ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಅವಕಾಶ ಉಪೇಂದ್ರ ಕೊಟ್ಟರು ನೋಡಿ. ಅದು ಇನ್ನೂ ಏನೂ ಸಾಧಿಸದಿದ್ದ ಸಮಯದಲ್ಲೇ ನಿಮ್ಮ ತುಡಿತವನ್ನು ಅರ್ಥ ಮಾಡ್ಕೊಂಡು ನಿಮಗೆ ಒಂದು ವೇದಿಕೆ ಕೊಡೋರಿದೆಯಾ? ವೇದಿಕೆ ಕೊಡ, ಅದು ಎಲ್ಲರೂ ಮಾಡಲ್ಲ. ಅದು ನೋಡಿ ನಿಮ್ಮ ದೊಡ್ಡ ಗುಣ. ಇವತ್ತು ಅವ್ರನ್ನೆಲ್ಲ ಸ್ಮರಣೆ ಮಾಡ್ತೀರಿ. ಅದಕ್ಕೆ ಸರ್ ಎಲ್ಲಿ ಕಮೆಂಟ್ ನೋಡಿ ನಿಮ್ಮ ಇಂಟರ್ವ್ಯೂಗಳಲ್ಲಿ ಇಂಥ ವಿನಯವಂತರು ನನಗನ್ಸುತ್ತೆ ಸರ್. ಅದು ಹೆಂಗೆ ಇಷ್ಟೆಲ್ಲ ಗೆಲುವು ಕಂಡ ಮೇಲೆ, ಹೌದು ಸೋಲುಗಳನ್ನು ನೋಡಿದ್ದೀರಿ, ಬಟ್ ನಿಮಗೊಂದು ದಿಗ್ಗಜ ಸ್ಥಾನ ಇದೆ. ಆದರೂ ನಮ್ಮಂಥವ್ರಿಗೆಲ್ಲ ನೀವು ಅಷ್ಟು ಚೆನ್ನಾಗಿ ಸ್ಪಂದಿಸ್ತೀರಿ, ಅಹಂಕಾರದ ಇಲ್ಲದೆ. ಹೆಂಗೆ ಬದುಕಿದೆವು? ನನಗೆ ಆ ದಿಗ್ಗಜ ಸ್ಥಾನ ಅವೆಲ್ಲ ಗೊತ್ತೇ ಇಲ್ಲ. ಆ ಸ್ಥಾನ ಯಾವ ಸ್ಥಾನದಲ್ಲಿದ್ದರೂ ಕೂಡ ನನಗೊಂದು ತಿಳ್ಕೊಂಡಿದ್ದೀನಿ, ಒಂದು ಶಾಶ್ವತ ಅಲ್ಲ ಯಾವುದು. ಒಂದು ಯಶಸ್ಸು ಶಾಶ್ವತ ಅಲ್ಲ, ಸತ್ಯ. ಒಂದು ಯಶಸ್ಸು ಅಷ್ಟೇ. ಎರಡನೇ ಯಶಸ್ಸಿಗೆ ಪ್ರಯತ್ನ ಪಡಬೇಕು ನಾವು. ಅದು ನಾನು ಜನ್ಮ ಜೋಡಿ ಸೂಪರ್ ಹಿಟ್ ಆದಮೇಲೆ ನನಗೆ ತಲೆಗೆ ಹತ್ತಲಿಲ್ಲ ಅದು. ಜನ್ಮ ಜೋಡಿ ಸಕ್ಸಸ್ ಆಯಿತು, ನೆಕ್ಸ್ಟ್ ಹೆಂಗಪ್ಪ ಕೊಡೋದು, ಜನ ಏನು ನಿರೀಕ್ಷೆ ಮಾಡ್ತಾರೆ, ಆ ಭಯ ಇತ್ತು ನನಗೆ. ಆ ಭಯಕ್ಕೆ ಜೋಡಿ ಅಕ್ಕಿಗೆ ತುಂಬ ವರ್ಕ್ ಮಾಡಿದೆ. ಅದಾದಮೇಲೆ ರಂಗೋಲಿ ಸಿನಿಮಾಕ್ಕೆ ತುಂಬ ವರ್ಕ್ ಮಾಡಿದೆ, ಆಡ್ತಾ ಹೋದೆ. ಆ ಟ್ಯೂನ್ಗಳೆಲ್ಲ ಬೇರೆ 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 ಸಿನಿಮಾದಲ್ಲಿ ಬಳಸ್ಕೊಂಡು ಆ ಯಶಸ್ಸು ಹಾಗೆಯೇ ಕಂಟಿನ್ಯೂ ಆಯಿತು. ಅಂದರೆ ನಮ್ಮ ಯಶಸ್ಸು ಒಂದೇ ಮತ್ತೆ ಮತ್ತೆ ಬರಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದೊಂದು ಸತ್ಯ. ಎಲ್ಲರೂ ತಿಳ್ಕೊಬೇಕಾದ ಸತ್ಯ. ನಾವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಸಕ್ಸಸ್ ಸಿಗಲ್ಲ. ಕೆಲವು ಸಲ ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಸಿಗಲ್ಲ. ಆವಾಗ ತಾಳ್ಮೆ ಬೇಕು, ಮತ್ತು ಅನ್ವೇಷಣೆ, ಹೊಸ ರೀತಿದ್ದು ಅನ್ವೇಷಣೆ ಮಾಡ್ತಾ ಇರಬೇಕು. ಒಂದನೇ ಮೊದಲು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಪರಿಸ್ಥಿತಿಗೆ. ಆಗಿನ ಸಂಗೀತದ ಅದೇ ಥರ ಈಗಲೂ ನಾನು ಮಾಡ್ತೀನಿ, ನಾನು ಅದೇ ಮಾಡುವಂತಿಲ್ಲ. ಈಗಿನವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಅಭಿರುಚಿಗಳು ಬದಲಾಗಿರ್ತವೆ. ಆಮೇಲೆ ಹೊಸ ಹೊಸ ಸಂಗೀತ ನಿರ್ದೇಶಕರು ಯಾವ್ಯಾವ ಥರ ಮಾಡ್ತಾರೆ ಅದನ್ನು ಗಮನಿಸಬೇಕು. ನಾವು ನಮ್ಮ ಕಾಲಕ್ಕೆ ತಕ್ಕಂತೆ ನಾವು ಅವರಿಗೆ ಕಾಂಪಿಟೇಟರ್ ಅಲ್ಲ, ಬಟ್ ಅವರು ನಮ್ಮ ಕಾಂಪಿಟೇಟರು. ನಾವು ನಮಗೆ ಅವರು ಎಲ್ಲ, ಯಾಕಂದರೆ ಎಲ್ಲ ಪ್ರೇಕ್ಷಕ ಅವ್ರದ್ದೆಲ್ಲ ಕೇಳ್ತಾನೆ. ನಾವು ಇನ್ನು ಹಳೇದೇ ಕೊಟ್ಟರೆ ಹಳೆ ಸ್ಟೈಲು ಅಂತ ಬಿಟ್ಬಿಡ್ತಾನೆ ನಮ್ಮನ್ನು. ಹಂಗಾಗಬಾರ್ದು, ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ಅದು ಸಿನಿಮಾ ಕಥೆಯಲ್ಲಿರ್ಬೋದು, ಸಂಗೀತದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ದೃಶ್ಯದಲ್ಲೂ ಇರ್ಬೋದು, ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಾವು. ಅದ್ಭುತ. ಕೊನೆಯದಾಗಿ ನೀವೆಲ್ಲ ಕಡೆ
ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ವರದರಾಜು ಅವರು, ಆ ಮಹಾನುಭಾವರೆಲ್ಲ ನಿಮಗೆ ಅವತ್ತಿಗೆ ನೆರವಾಗಿದ್ದು, ಅಥವಾ ಆ ದೊಡ್ಡ ಮನೆ ಬಗ್ಗೆ ನಿಮ್ಗೆ ಒಂದು ಅಭಿಪ್ರಾಯ, ಪುನೀತ್ ಅವರು, ಶಿವಣ್ಣ ಅವರು, ಅವರೆಲ್ಲರ ಬದುಕಿನ ಬಗ್ಗೆ ಒಂದು ಚಿಕ್ಕ ಅಭಿಪ್ರಾಯ? ಅದು ಒಂದು ಆಲದ ಮರ. ಈ ಆಲದ ಮರದಲ್ಲಿ ಎಲ್ಲ ಪಕ್ಷಿಗಳು, ಗಿಣಿ ಇರ್ಬೋದು, ಕೋಗಿಲೆ ಇರ್ಬೋದು, ಇನ್ನೊಂದು ಇರ್ಬೋದು, ಮರಕೊಟ್ಟಿಗೆ ಇರ್ಬೋದು, ಎಲ್ಲ ರೀತಿಯ ಪಕ್ಷಿಗಳು, ಪ್ರಾಣಿಗಳು, ಅಳಿಲು ಎಲ್ಲ ವಾಸ ಥರನೇ ಅಣ್ಣವರ ಒಂದು ಆಸರೆಯಲ್ಲಿ, ಪಾರ್ವತಮ್ಮ ಅವರ ಆಸರೆಯಲ್ಲಿ, ವರದಪ್ಪ ಅವರ ಒಂದು ಗೈಡೆನ್ಸಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ. ಪಾರ್ವತಮ್ಮ ಅವರು ಸುಮ್ಮನೆ ಒಂದು ಮನೆ ಗೃಹಿಣಿಯಾಗಿ ಕೂತಿರಲಿಲ್ಲ. ಅವರು ಕಥೆಗಳನ್ನ ಓದ್ತಾಯಿದ್ರು, ತುಂಬ ಪುಸ್ತಕಗಳು ಓದ್ತಾಯಿದ್ರು. ಯಾವ ಕತೆ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ಮ್ಯಾಚ್ ಆಗುತ್ತೆ ಅಂತ ಕಂಟೆಂಟ್ ಸರ್ಚ್ ಮಾಡ್ತಾಯಿದ್ರು. ಆ ಗುಣ ಇವತ್ತಿನ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೇಕಿತ್ತು. ಅದು ಕಡಿಮೆ ಆಗಿದೆ. ನಿರ್ಮಾಪಕರಾದವರಿಗೆ ಆ ರೀತಿ ಕಥೆಗಳನ್ನ ಹುಡುಕೋದು, ಒಳ್ಳೆ ಕಥೆಗಳನ್ನ ಮಾಡೋದಾದ. ನನಗೆ ಇತ್ತೀಚೆಗೆ ಸರ್ ನನ್ನ ಹತ್ರ ಒಂದಷ್ಟು ಕತೆ ಇದೆ, ಒಂದು ಸಿನಿಮಾ ಮಾಡೋಣ ಅಂದಾಗ ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತಾ? ಯಾರು ಹೀರೋ? ಸರ್ ಹೀರೋ ಅಲ್ಲ, ಕಂಟೆಂಟ್ ನೋಡಿ ಅಂತ. ಕಂಟೆಂಟ್ ಎಲ್ಲ ಬೇಡ ರೀ, ಕಂಟೆಂಟ್ ಮುಖ್ಯ ಅಲ್ಲ, ಹೀರೋ ಯಾರು ಅಂದರೆ ಅವ್ರು ಇನ್ನೂ ಅಪ್ಡೇಟ್ ಆಗಿಲ್ಲ. ಅವ್ರು ಅಲ್ಲೇ ಇದ್ದಾರೆ. ಹೀರೋ ಯಾರು? ವ್ಯಕ್ತಿ ಪೂಜೆ. ಅವರಿಗೆ ಮಾರ್ಕೆಟ್, ಅವರು ಈಸಿಯಾಗಿ ರಿಸ್ಕ್ ಬೇಡ, ಕಣ್ಣು ಮುಚ್ಚಿ ಇದು ಇವರಪ್ಪ ಹೀರೋ, ವ್ಯಾಪಾರ ಆಯಿತು. ಹಾಗೆ ಹೀರೋ ಕಂಟೆಂಟ್ ವೈಸ್ ಸಿನಿಮಾ ಮಾಡೋ ಇದು ಬರಬೇಕು. ಪಾರ್ವತಮ್ಮ ಅವರು ಆ ವಿಚಾರದಲ್ಲಿ, ಪಾರ್ವತಮ್ಮ ಅವರು ಅದು ಎಲ್ಲ ಎಷ್ಟು ಕಾದಂಬರಿ ಓದ್ತಿದ್ರು ಅವರು. ಆಮೇಲೆ ಎಷ್ಟು ಜನಕ್ಕೆ ಆಕೆ ಅನ್ನಪೂರ್ಣೇಶ್ವರಿ, ಎಷ್ಟು ಜನಕ್ಕೆ ಊಟ ಹಾಕಿದ್ರು ಅವಾಗ. ನಾವು ಕಂಡಾಗೆ ನೂರಾರು ಮಂದಿಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ರು ರಂಗಭೂಮಿ ಕಲಾವಿದರು. ಅಶಕ್ತ ಕಲಾವಿದರಿಗೆ ಅಣ್ಣವರು ಸಹಾಯ ಮಾಡಿದ್ದಾರೆ. ಸಾವಿರಾರು ಗಟ್ಟಲೆ, 10,000, 20,000, 50,000 ಎಲ್ಲ ಲಕ್ಷ ಎಲ್ಲ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಯಾರಾದರೂ ನೆಗೆಟಿವ್ ಮಾತಾಡಿದಾಗ ನಮಗೆ ನೋವಾಗುತ್ತೆ. ನಾವು ಕಣ್ಣಾರೆ ನೋಡಿದ್ವಿ. ಒಂದು ಉದಾಹರಣೆ ಹೇಳ್ತೀನಿ. ಶಿವರಾಜ್ ಕುಮಾರ್ ಅವರು ಯಾವುದೋ ಒಂದು ಸಂಸ್ಥೆಗೆ 10,000 ರೂಪಾಯಿ ಕೊಟ್ಟರು ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಆವಾಗ ನಾವು ಒಂದು ಭಕ್ತಿಗೀತೆ ಕಂಪೋಸಿಂಗಲ್ಲಿ ನಡೀತಾ ಇತ್ತು. ಶಿವಣ್ಣ ಆವಾಗ ಬೇರೆ ಮನೆ ಮಾಡಿರಲಿಲ್ಲ, ಆ ಮನೇಲಿದ್ದರು. ಹೊರಗಡೆ ಬಂದಾಗ ಅಣ್ಣವರು ಕರೆದ್ರು, ಬಾಪ ಇಲ್ಲಿ ಕರೆದು ಪತ್ರಿಕೆ ತೋರಿಸಿದ್ರು. ಏನಪ್ಪ ಇದು, ನೀನು 10,000 ಕೊಟ್ಟಿದ್ದನ್ನು ಪತ್ರಿಕೆಯಲ್ಲಿ ಬಂದಿದೆ, ನಾವು ಬಲಗೈಲಿ ಕೊಟ್ಟಿದ್ದೆ ಅಡುಗೆ ಗೊತ್ತಾಗಬಾರ್ದು, ನಾವು ಕೊಟ್ಟಿದ್ದಕ್ಕೆ ಪ್ರಚಾರ ತಗೋಬಾರ್ದಪ್ಪ. ಶಿವಣ್ಣ ತಕ್ಷಣ ಹೇಳಿದ್ರು, ಅಪ್ಪಾಜಿ ನಾನು ಹೇಳಿದಲ್ಲ ಇದು, ಅವ್ರು ಹಾಕಿರೋದು, ಅದಕ್ಕೆ ನನ್ನ ತಪ್ಪಲ್ಲ ಅದು ಅಂತ. ಇನ್ನು ಮುಂದೆ ಹುಷಾರಾಗಿರು, ನಾವು ಕೊಟ್ಟದನ್ನು ಹೇಳ್ಕೋಬಾರ್ದು ಅಂತ. ಯಾಕೆ ಅಂತಂದರೆ ಇವತ್ತು ಅವರು 10,000 ಕೊಟ್ಟರು ಅಂದಾಗ ಇನ್ನು 10 ಜನ ಬರ್ತಾರೆ ಕೇಳೋಕ್ಕೆ. ಒಂದು ಕಡೆ ಇನ್ನೊಂದು ಕಡೆ ಒಂದು 10 ಜನ ಬರ್ತಾರೆ. ಆದರೆ ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಜನಕ್ಕೂ 10,000 ಅಥವಾ 1 ಲಕ್ಷ ಕೊಟ್ಟರೆ ಯಾವನೊಬ್ಬ ಏನೋ ಕಷ್ಟಗಳು ಕಣ್ಣೀರು ಹಾಕಿ ಹೇಳ್ತಾನೆ, ಒಳಗಡೆ ಅವನು ಕಳ್ಳಾಗಿರ್ತಾನೆ. ಅವನು ಆ ದುಡ್ಡು ತಗೊಂಡು ಬೇರೆ ಇದಕ್ಕೆ ಉಪಯೋಗಿಸ್ತಾನೆ. ಅವನು ಸತ್ಪಾತ್ರ ಅಲ್ಲ. ಅಪಾತ್ರರಿಗೆ ದಾನ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಯಾರು ಒಳ್ಳೆಯವರು ಕೆಟ್ಟವರು. ಹಾಗಾಗಿ ನಾವೇ ಹುಡುಕಿ ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡೋಣ ಹೊರತು ಸುಮ್ಮನೆ ಬಂದವರಿಗೆಲ್ಲ ಮಾಡು ಅಂತ, ಸದ್ದಿಲ್ಲದೆ ಸಹಾಯ ಮಾಡುವಂಥ ಅಣ್ಣವರ ಇದು ಒಂದು ರೀತಿಯಲ್ಲಿ ಸರಿ. ಇನ್ನೊಂದು ರೀತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದು ಬೇರೆಯವರಿಗೆ ಆದರ್ಶ ಆಗಬೇಕು. ಅದೊಂದು ಕಡೆ ಅದು ಆಗಬೇಕು. ಇತರ ಕಲಾವಿದರು, ಇತರ ನಾಯಕರು ನಾವು ಮಾಡಬೇಕಲ್ಲ. ಹೌದು. ಇದೇ ಥರ ವಿಷ್ಣುವರ್ಧನ್ ಅವರು ಅಷ್ಟೇ, ಎಷ್ಟು ಮಂದಿಗೆ ಅವರು ಸಹಾಯ ಮಾಡಿದ್ದಾರೆ, ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಅವು ಒಂದು ಕಡೆನೂ ಹೇಳ್ಕೊಳ್ಳಿಲ್ಲ ಪಾಪ. ಅವರು ಮೌನವಾಗಿ ಮೌನ ಅದು ಒಂಥರ ದೇವತಾ ಮನುಷ್ಯ. ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ಆಸಕ್ತಿ ಇತ್ತು ನೋಡಿ. ಅದು ನೀವು ಒಬ್ರು ಹಿರಿಯರು ಹೇಳ್ತಿದ್ರು, ಮಣ್ಣು ತಿಂದ್ರು ಮರೆಯಲ್ಲಿ ತಿನ್ನು ಅಂತ. ಯಾರಿಗೂ, ಯಾಕಂದರೆ ಇದೆ ಅಂತ ತೋರಿಸ್ಕೊಂಡ್ರೆ ಅದು ಒಂದು ರೀತಿ ಎಡವಟ್ಟು. ನೀವು ಹೇಳ್ದಂಗೆ ಕೊಟ್ಟಿದ್ದನ್ನು ಹೇಳಬಾರ್ದ ಅಂದಾಗ ಅಲ್ಲಿ 2 ವಿಚಾರ ಬರ್ತವೆ. ನೀವು ಕೊಟ್ಟಿದ್ದು ಜಗತ್ತಿಗೆ ಗೊತ್ತಾದರೆ, ಅಯ್ಯೋ ಅವರೇ ಕೊಡ್ತಾವ್ರು ನಾವು ಕೊಡೋಣ ಅಂತ ಒಂದಷ್ಟು ಜನ ಕೊಡ್ಬೋದು. ಕೊಡ್ತಾರಂತೆ ಅಂತ ಅಂದ್ಕೊಂಡು ಮಾರುವೇಷದಲ್ಲಿ ಯಾರ್ಯಾರು ಬೇಕಾದರೂ ಬರ್ಬೋದು. ಇದನ್ನು ಹೆಂಗೆ, ಇದಕ್ಕೆ ಉತ್ತರ ಇಲ್ಲ. ಸಮಯ ಸನ್ನಿವೇಶ ನಮ್ಮ ಬುದ್ಧಿ ಬಳಸಿ ಬದುಕಬೇಕು. ಬುದ್ಧಿ ಬಳಸಲಿ, ನೀವು ಹೇಳ್ದಂಗೆ ಬುದ್ಧಿ ಬಳಸಿ ಜಡ್ಜ್ ಮಾಡಬೇಕು.
ಹೌದು ಹೌದು. ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಆ್ಯಂಡ್ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದು ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೊಂದು ಪಾಠವಾಗಿದ್ದೀರಿ, ನಮಗೆ ನಿಮ್ಮ ಅನುಭವಗಳನ್ನು ತೆರೆದಿಟ್ಟಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.